ಸರ್, ನಿಮ್ಮ ಹೆಸರಲ್ಲಿ ಆದರ್ಶ ಅಂತಿದೆ. ಆದರ್ಶ ಗುಣವನ್ನು ತಾವು ಹೊತ್ತಿದ್ದೀರಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ತಂದೆ ತಾಯಿ ಕಣ್ಣಿಗೆ ಕಾಣುವಂತಹ ದೇವರು ಯಾರಪ್ಪ ಅಂತಂದರೆ ಅದು ಬಹುಶಃ ತಂದೆ ತಾಯಿ ಅಷ್ಟೇ. ನಾವು ಭಗವಂತನಲ್ಲಿ ಹೋಗಿ ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನು ಮಾಡಿಕೊಂಡು ಹಲವಾರು ವರಗಳನ್ನು ಕೇಳ್ಕೊತೀವಿ. ನಮ್ಮ ಜೀವನ ಚೆನ್ನಾಗಿರಬೇಕು, ಒಳ್ಳೆಯ ಆರೋಗ್ಯ ಕೊಡಪ್ಪ, ಹಣ ಕೊಡಪ್ಪ, ಐಶ್ವರ್ಯ ಕೊಡಪ್ಪ ಅಂತ ಕೇಳ್ಕೊತೀವಿ. ತಾವು ಪ್ರತಿನಿತ್ಯ ಕಳೆದ 9 ವರ್ಷಗಳಿಂದ ಭಗವಂತನಲ್ಲಿ ಏನು ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಸರ್? ನಮ್ಮ ಅಮ್ಮನ ಆರೋಗ್ಯ ಚೆನ್ನಾಗಿರಲಿ ಅಂತಲೇ ಕೇಳ್ಕೊತ ಇದ್ದೀನಿ ಸರ್. ಅಮ್ಮ ಹುಷಾರಾದರೆ ಸಾಕು. ಅವ್ರು ಹೆಚ್ಚು ಕಡಿಮೆ ಸುಮಾರು 9 ವರ್ಷದಿಂದ ನರಳಾಡ್ತಾ ಇದ್ದಾರೆ. ನಾ ಎಲ್ಲ ಕಡೆ ಟ್ರೀಟ್ಮೆಂಟ್ ಕೊಡ್ಸಿದ್ರು ಏನು ಪ್ರಯೋಜನ ಆಗ್ತಲ್ಲ. ಅವ್ರು ಹುಷಾರಾದರೆ ಸಾಕಪ್ಪ ಅಂತಾನೆ ನಾನು ದೇವ್ರ ಹತ್ರ ಬೇಡ್ಕೊಂತಿದ್ದೀನಿ. ಅದಕ್ಕೋಸ್ಕರ ಕಷ್ಟಪಟ್ಟು ದುಡ್ದು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀನಿ. ಆದರೂ ಅವ್ರು ಹುಷಾರಾಗ್ತಲ್ಲ. ಅದೊಂದೇ ತುಂಬ ಬೇಜಾರು. ಓಕೆ, ಅಂದರೆ ನಿಮ್ಮ ತಾಯಿಗೆ ತಾವು ಹೇಳ್ತಾ ಇದ್ರಿ 9 ವರ್ಷಗಳಿಂದ ಇದರ ಒಂದು ಸಿಂಟಮ್ಸ್ಗಳು ಕಂಡು ಬಂತು. ಹೇಗಿತ್ತು? ಅಮ್ಮ ಏನು ಮಾಡ್ತಾ ಇದ್ರು? ಆಮೇಲೆ ತಮ್ಮ ಕುಟುಂಬದ ಹಿನ್ನೆಲೆ ಏನು ಅಂತ ಹೇಳ್ತಾರೆ ಸರ್? ನಮ್ಮದು ಶಿವಮೊಗ್ಗ ಆನವಟ್ಟಿ ಹತ್ರ ಹಳ್ಳಿ, ಸಣ್ಣ ಹಳ್ಳಿ. ಅಮ್ಮ ಹೌಸ್ ವೈಫೇ, ಅಪ್ಪ ಫಾರ್ಮರ್ ಕೆಲಸ, ಗದ್ದೆ ಕೆಲಸ ಎಲ್ಲ ಮಾಡ್ತಿದ್ರು. ಅಮ್ಮ ಚೆನ್ನಾಗೇ ಇದ್ರು. ಈ 9 ವರ್ಷದಿಂದ ಅದು ಸ್ತನದಲ್ಲಿ ಕ್ಯಾನ್ಸರ್ ಗಂಟಾಯಿತು. ಅವ್ರಿಗೆ ಗೊತ್ತಾಗ್ಲಿಲ್ಲ ಕ್ಯಾನ್ಸರ್ ಇದೆ ಅನ್ನೋದೇ. ಅವ್ರಿಗೆ ಸಿಂಟಮ್ಸೇ ಒಂಚೂರು ಗೊತ್ತಾಗ್ಲಿಲ್ಲ. ನಾನು ಆರಾಮಾಗಿದ್ದೀನಿ ಬಿಡು ಅಂತ ಅವ್ರು ಹಂಗೆ ಕೆಲಸ ಮಾಡ್ಕೊಂತಾನೆ ಬರ್ತಿದ್ರು. ಯಾವಾಗ ಗಂಟು ಸ್ವಲ್ಪ ದೊಡ್ಡದಾಗಿ ಪೇಯ್ನ್ ಬರೋಕ್ಕೆ ಶುರು ಆಯಿತು. ಪೇಯ್ನ್ ಬಂದಾಗ ನಾವು ಕರ್ಕೊಂಡೋಗಿ ಸಪ್ತಗಿರಿ ಸ್ಕ್ಯಾನ್ ಮಾಡಿಸಿದ್ರೆ ಅವಾಗ ಅದು ಕ್ಯಾನ್ಸರ್ ಅಂತ ಗೊತ್ತಾಯ್ತು. ಅದಾಗಲೇ 2nd ಸ್ಟೇಜ್ ದಾಟಿತ್ತು. ಸ್ಕ್ಯಾನ್ ಮಾಡಿಸಿದಾಗ ಅದು ಕ್ಯಾನ್ಸರ್ ಅಂತ ಗೊತ್ತಾದಾಗ ಅವಾಗ ಆಪ್ರೇಷನ್ ಮಾಡಿಸಿದ್ವಿ. ಸೊ 2nd ಸ್ಟೇಜಲ್ಲಿ ಆಪ್ರೇಷನ್ ಮಾಡಿದ್ದು ಸರಿ ಆಗಲಿಲ್ಲ. ಸೊ ಆಪ್ರೇಷನ್ ಮಾಡಿರೋ ಎಡವಟ್ಟಿಂದಾಗಿ ಫುಲ್ ನರ ಎಲ್ಲ ಕಟ್ಟಾಗಿ ಕೈಯ ಸ್ವಾಧೀನ ಇಲ್ಲದೆ ಇರೋ ಥರ ಆಯ್ತದು. ಫುಲ್ ಇದೆಲ್ಲ ಎದೆ ಭಾಗ ಏನಿದೆಯಲ್ಲ ಪೂರ್ತಿ ಕಟ್ ಮಾಡಿ ಅದನ್ನ ತೆಗೆದ್ರು. ಆ ನರಗಳನ್ನೆಲ್ಲ ಕಟ್ ಮಾಡಿದ್ರು. ನರಗಳನ್ನ ಕಟ್ಟಾದ್ಮೇಲೆ ಅವ್ರ ಫುಲ್ ಕೈ ಸ್ವಾಧೀನನೇ ಇಲ್ಲದೆ ಇರೋ ಥರ ಆಯಿತು. ಅದಾದ್ಮೇಲೂ ಪರವಾಗಿಲ್ಲ, ಒಂದು 5 ವರ್ಷ ಚೆನ್ನಾಗಿದ್ರು. ಆಮೇಲೆ ಮತ್ತೆ ಕ್ಯಾನ್ಸರ್ ಮತ್ತೆ ಚಿಕ್ಕ ಗಂಟಾಗಿ ಮತ್ತೆ ಸ್ಪ್ರೆಡ್ ಆಗ್ತಾ ಫುಲ್ ಎದೆ ಭಾಗ ಕೈ ಎಲ್ಲ ಫುಲ್ ಹರಡ್ಕೊಂಡು ಕೈ ಇದೆಲ್ಲ ಇಷ್ಟಿಷ್ಟು ದಪ್ಪ ಕೈ ಊತ ಬಂದು ನರಳಾಡ್ತಾನೆ ಇದ್ದಾರೆ. ಎಷ್ಟೇ ಟ್ರೀಟ್ಮೆಂಟ್ ಕೊಡಿಸಿದ್ರು ಹುಷಾರಾಗ್ತಲ್ಲ. ಎಲ್ಲ ಪ್ರತಿಯೊಂದು ಟ್ರೀಟ್ಮೆಂಟು ನಾವು ನೋಡಿದ್ರೆ ಆಸ್ಪತ್ರೆ ಎಲ್ಲ ತೋರಿಸ್ತಾರೆ, ಟ್ರೀಟ್ಮೆಂಟ್ ಇಲ್ಲ. ರುದ್ರೇಶ್ ಅಂತೇಳಿ ಮಲ್ಲಿಗೆ ಆಸ್ಪತ್ರೆಯಲ್ಲಿ ಕರ್ಕೊಂಡೋಗಿ ತೋರಿಸಿದಾಗ ಅವರು ಸ್ಕ್ಯಾನ್ ಮಾಡಿ ಮತ್ತೆ ಕಿಮೋ ಕೊಡಬೇಕು ಅಂತ ಅಂದರು. ಟೋಟಲಿಗೆ ಏನಿಲ್ಲ ಅಂದರೂ 16 ಕಿಮೋ ಕೊಡಿಸಿದ್ದೀವಿ. 16 ಕಿಮೋ ನಾನು ನಮ್ಮ ಅಕ್ಕ ಕುಣಿಗಲ್ಲಲ್ಲಿದ್ದಾರೆ. ಸೊ ನಾನು ಇಲ್ಲಿ ಬೆಂಗಳೂರಲ್ಲಿ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ದುಡ್ಡು ಮತ್ತು ಅಕ್ಕನ ದುಡ್ಡು ಎಲ್ಲ ಮತ್ತು ನಮ್ಮ ಫ್ಯಾಮಿಲಿನೂ ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ದುಡ್ಡೆಲ್ಲ ಸೇರಿ ಒಂದು ಕಿಮೋಗೆ ಏನಿಲ್ಲ ಅಂದರೂ 30,000 ಆಗುತ್ತೆ. ಅದೇ ಥರ ಈಗ ಒಂದು 16 ಕಿಮೋ ಕೊಡಿಸಿದ್ದೀವಿ. ಈ ಒಂದು ಹಂತದಲ್ಲಿ ಇದ್ದಾರೆ. ಇನ್ನೂ ಅಮ್ಮ ಕಾಮಾಕ್ಷಮ್ಮ, ತಮಗೆ ಈ 9 ವರ್ಷಗಳ ಹಿಂದೆ, ಯಾಕಂದರೆ ತಮ್ಮ ಎಲ್ಲ ನಾವು ಚಿತ್ರಗಳನ್ನು, ಇಮೇಜಸ್ಗಳನ್ನು ನಾವು ನೋಡ್ತಾ ಇದ್ವಿ. ಫೋಟೋಸ್ಗಳನ್ನು ನಾವು ಹಳೇದು ಫೋಟೋಸ್ಗಳನ್ನು ದಯವಿಟ್ಟು ಹಾಕಿ ಇಲ್ಲಿ. ಫೋಟೋಸ್ಗಳನ್ನು ನಾವು ನೋಡ್ತಾ ಹೋದರೆ ತಾವು ಅತ್ಯಂತ ಆ್ಯಕ್ಟಿವ್ ಇರುವಂಥ ಒಬ್ಬ ಹೆಂಗಸು, ಮನೆಯಲ್ಲಿ ಇಡೀ ಕುಟುಂಬವನ್ನು ನೋಡ್ಕೋತಾ ಇದ್ರಿ. ಅಂದರೆ ಏನು ಸಿಂಪ್ಟಮ್ಸ್ಗಳಾಯಿತು ತಮಗೆ, ಏನೇನು ಆಯಿತು ಅಂತ ಆ ಸಂದರ್ಭದಲ್ಲಿ? ಅವಾಗ ಒಂದು ನನ್ನ ಮನೇಲಿ ಎಮ್ಮೆ ಇತ್ತು, ನಾನು ಕರೀತಾ ಇದ್ದೆ. ಅವಾಗ ನನಗೆ ಮುಟ್ಕೊಂಡಾಗ ಒಂದು ಸಣ್ಣ ಹುಣಸೆ ಬೀಜದಷ್ಟು ಗಂಟು ಸಿಕ್ತು. ಅವಾಗ ಏನೋ ಕಷ್ಟಪಟ್ಟು ನನ್ನ ಮಗಳದು ಮದುವೆ ಸಾಲಾಗಿಲ್ಲ ಮಾಡಿ ಮಗಳದ್ದು ಮದುವೆ ಫಿಕ್ಸ್ ಆಗ್ಬಿಡ್ತು. ಅವಾಗ ಏನಾಯಿತು, ನನಗೆ ಗೊತ್ತಿಲ್ಲ ನನಗೆ ಕ್ಯಾನ್ಸರ್ ಇದೆ ಅಂತ. ಹೋಗಿ ಸಪ್ತಗಿರಿಲಿ ಟೆಸ್ಟಿಗೆ ಹೋದಾಗ ನಿನಗೆ ಕ್ಯಾನ್ಸರ್ ಅಮ್ಮ ಅಂದರು. ನಾನು ಒಬ್ಬಳೇ ಹೋಗಿದ್ದೀನಿ ಸರ್, ಯಾರೂ ಇಲ್ಲ. 10 ಗಂಟೆ ಎಲ್ಲ ರಿಪೋರ್ಟು ಮಾಡಿಸಿದೆ, ಪ್ರತಿಯೊಂದು ECG ಎಕ್ಸ್ರೇ ಎಲ್ಲ ಮಾಡಿಸಿದೆ. ಆಗ ಇವನು ಚಿಕ್ಕವನಿದ್ದ ಒಂದು ಸ್ವಲ್ಪ. ಆಮೇಲೆ ನನ್ನ ಮಗಳದ್ದು ಬೇರೆ ಮದುವೆ ಇಟ್ಬಿಟ್ವಿ. ಅದು ಕಾಂತರವಾಗಿ ಸಾಲ ಪ್ರತಿಯೊಂದೂ ಸಾಲ ಮಾಡಿದ್ದು. ಯಾವುದು ಇದಿಲ್ದಂಗೆ ಸಾಲ ಮಾಡಿ ಮದುವೆ ಮಾಡಿ ಅವನು ಆದಷ್ಟು ಕೈಲಿ ಸಾಲ ತೀರಿಸಿದ ಸರ್ ಮದುವೆದು. ಆಮೇಲೆ ನಂತರ ನನಗೆ 1-2 ವರ್ಷ ಚೆನ್ನಾಗಿದ್ದೆ. ಆಪ್ರೇಷನ್ ಆದ್ರೂ ಅದು ನನಗೆ ಕ್ಯಾಂಪಲ್ಲಿ ಮಾಡಿದ್ದು ಆಪ್ರೇಷನ್. ಫ್ರೀ ಕ್ಯಾಂಪ್ ಅಂತ ಬರೋದು ವರ್ಷ ಅದ್ರಲ್ಲಿ ಮಾಡಿದ್ದು. ಅದು ಏನಾಯಿತು, ಅದೇ ಹೊಸ ಡಾಕ್ಟ್ರ್ ಅವ್ರಿಗೆ ದೀಪಕ್ ಸರ್ ಅಂತ ಅವ್ರು ನನಗೆ ಹೇಳಿದ್ರು, ನಾನು ಇದೇ ಫಸ್ಟ್ ಅಮ್ಮ ನಿಂದು ಮಾಡ್ತಾ ಇರೋದು ಆಪ್ರೇಷನ್ನು ಅಂದರು. ಅದು ಇಲ್ಲಿ ನರ ಏನೋ ಕಟ್ಟಾಗ್ಬಿಟ್ಟಿದೆ. ನನಗೆ 2 ವರ್ಷ ಏನೋ ಕೈಯಿಂದ ಗೊತ್ತಾಗಲಿಲ್ಲ. ಆಮೇಲೆ ಇಲ್ಲೊಂಚೂರು ನೋವು ಬರೋಕೊತ್ತು. ಎಲ್ಲ ಕಡೆನೂ ತೋರಿಸಿ ಲಾಸ್ಟಿಗೆ ಅದೇನೋ ಮಾಡೋಕ್ಕೆ ಆಗ್ದಂಗೆ ಆಗೋಗ್ಬಿಡ್ತು ಕೈ. ಓಕೆ, ಮಾತಾಡ್ತೀನಿ ತಮ್ಮ ಜೊತೆಗೆ. ಯಾಕಂದರೆ ಈಗಾಗಲೇ ಪಾಪ
ಅವರು ಬಂದು ಸಹಾಯ ಕೇಳಿದಾರೆ ಅನ್ನೋ ಒಂದು ಕಾರಣಕ್ಕೆ ಇವತ್ತೊಂದು ದಿವಸ ಅವ್ರನ್ನ ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅವರ ಕಷ್ಟಗಳನ್ನು ನಾವು ಸಹಿತ ಸ್ಪಂದಿಸುವಂಥ ಒಂದು ಪ್ರಯತ್ನ. ಜೊತೆಗೆ ಯಾರು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರಿ, ಒಂದು ಮನವಿ ಏನಪ್ಪ ಅಂತಂದರೆ, ಇಂಥ ಅನಾರೋಗ್ಯದಲ್ಲಿರುವಂಥ ಯಾವುದೇ ಕುಟುಂಬದವರಾಗಿರ್ಬೋದು, ತಮ್ಮ ಕುಟುಂಬದಲ್ಲಿ ಆಗಿರ್ಬೋದು ಅಥವಾ ಸ್ನೇಹಿತರಾಗಿರ್ಬೋದು, ತಮ್ಮ ಕೈಲಾದ ಮಟ್ಟಿಗೆ ಒಂದು ಸಹಾಯ ಮಾಡಿ ಅಂತ ಅನ್ನೋದು ನಾನು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದ ಮೂಲಕ ಕೇಳ್ಕೊತಾ ಇದ್ದೀನಿ. ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿದರೆ ನಿರಂತರವಾಗಿ ಏನು ಆದರ್ಶ ಕಳೆದ 9 ವರ್ಷಗಳಿಂದ ತಾಯಿಯನ್ನು ದೇವರ ಸ್ಥಾನದಲ್ಲಿ ಎತ್ಕೊಂಡು ಅತ್ಯಂತ ಮಮತೆಯಿಂದ ಅತ್ಯಂತ ಅಕ್ಕರೆಯಿಂದ ನೋಡ್ಕೋತಾ ಇದ್ದಾರೆ. ಅವರು ಆ ಒಂದು ಪ್ರೀತಿ, ಆ ಒಂದು ವಾತ್ಸಲ್ಯ, ಅದು ತಂದೆ ತಾಯಿ ಹಾಗೂ ಮಗ, ಜೊತೆಗೆ ಇವರ ಸಹೋದರಿ ಕೂಡ ಇದ್ದಾರೆ, ಅಕ್ಕ ಇದ್ದಾರಲ್ವ? ಓಕೆ, ಅಕ್ಕನೂ ಇದ್ದಾರೆ. ಸೊ ಹಾಗಾಗಿ ಇವರು ಎಲ್ಲ ಕುಟುಂಬದವರು ಸಹಿತ ಅವರಿಗೆ ಚಿಕಿತ್ಸೆಯ ಮೂಲಕ ಏನೇನು ಸಹಾಯ ಮಾಡಬೇಕು ಅದೆಲ್ಲವನ್ನೂ ಮಾಡ್ತಿದ್ದಾರೆ. ಸಾಧ್ಯ ಆಯ್ತಂದರೆ ತಮ್ಮ ಕೈಲಾದ ಮಟ್ಟಿಗೆ ದಯವಿಟ್ಟು ಈ ಕುಟುಂಬಕ್ಕೆ ಕಾಮಾಕ್ಷಿ ಅನ್ನೋರು ಜೊತೆಗೆ ಆದರ್ಶ್ ಇವರಿಬ್ಬರು ಇದ್ದಾರೆ, ಇವರಿಗೆ ತಾವು ಕೊಡುವಂಥ ಒಂದು ಹಣ ಏನಿದೆ ಡೆಫಿನೆಟ್ಲಿ ಅವರಿಗೆ ಕೀಮೋಥೆರಪಿಗಾಗಿರ್ಬೋದು ಅಥವಾ ಅವ್ರಿಗೆ ಬೇಕಾಗಿರುವಂಥ ಔಷಧಿಗಳಿಗೂ ಸಹಿತ ಒಂದೊಂದು ರೂಪಾಯಿನೂ ಸಹಿತ ತುಂಬಾ ಸಹಾಯ ಆಗುತ್ತೆ. ಅಷ್ಟು ಮಾತ್ರ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸಾಧ್ಯವಾದಷ್ಟು ದಯವಿಟ್ಟು ಸಹಾಯವನ್ನು ಮಾಡಿ ಅಂತ ವಿನಂತಿಸ್ಕೊಳ್ತಾ ಒಂದು ಕರೆ ಇದೆ, ತಗೊಳ್ಳೋಣ. ನಮಸ್ಕಾರ. ನಮಸ್ಕಾರ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ ಸರ್, ತಮ್ಮ ಹೆಸರು ಸರ್? ಯಾವರಿಂದ ಸರ್? ಸೋಮಶೇಖರ್ ಅಂತ, ಕುಣಿಗಲ್ಲಿಂದ. ಕುಣಿಗಲ್ಲಿಂದ, ಹೇಳಿ ಸರ್. ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್, ಗೌರ್ಮೆಂಟ್ ಸ್ಕೂಲಲ್ಲಿ. ಓಕೆ ಸರ್. ಓಕೆ, ಲೈವ್ ಆಗಿ ಕಾರ್ಯಕ್ರಮ ನೋಡ್ತಾ ಇದ್ದೆ. ಹಾಂ ಸರ್, ಹಲೋ ಹೇಳಿ ಸರ್, ಕೇಳಿಸ್ತಾ ಇದಕ್ಕೆ. ಹಾ, ಲೈವ್ ಆಗಿ ಕಾರ್ಯಕ್ರಮ ನೋಡ್ತಾ ಇದ್ದೆ. ನಮ್ಮ ತಾಯಿನೂ ಕೂಡ ಅದರಿಂದಾನೇ ಸಫರ್ ಆಗಿ ತೀರೋದ್ರು ಒಂದು 3 ವರ್ಷದ ಹಿಂದೆ. ಓಕೆ. ಹಾಗಾಗಿ ಅದು ಕಾರ್ಯಕ್ರಮ ನೋಡಿರೋದ್ರಿಂದ ನಮ್ಮ ತಾಯಿಯವರು ಕೂಡ ಅದೇ ರೀತಿ ವ್ಯಥೆ ಪಟ್ರು. ಹಾಗಾಗಿ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತ ನಾವು ಅಂದ್ಕೊಂಡಿದೀವಿ ಸರ್. ಖಂಡಿತ ಸರ್, ಒಳ್ಳೆ ಕೆಲಸ ಸರ್. ಖಂಡಿತ ನಮ್ಮ ಕೈಲಾದಷ್ಟು 1000ನೋ 2000ನೋ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅವ್ರ ತಾಯಿಯವ್ರಿಗೆ ಸಹಾಯ ಮಾಡ್ಲಿಕ್ಕೆ ನಮ್ಗೆ ಇಚ್ಛೆ ಇದೆ. ಖಂಡಿತ ಅದು ನಿಮ್ಮಿಂದ ಆ ಕಡೆ ಅಕೌಂಟ್ ನಂಬರ್ ನಮ್ಮ ಆಫೀಸ್ ಅವರು ನಿಮಗೆ ಕಾಲ್ ಮಾಡ್ತಾರೆ, ಅಕೌಂಟ್ ಡೀಟೇಲ್ಸ್ಗಳನ್ನು ಕೊಡ್ತಾರೆ. ದಯವಿಟ್ಟು ತಮ್ಮ ಕೈಲಾದ ಮಟ್ಟಿಗೆ ಎಷ್ಟಾಗುತ್ತೆ ಅಷ್ಟು ಹೇಳಿ. ಸಾಧ್ಯ ಆಯ್ತವ್ರು ತಮ್ಮ ಸ್ನೇಹಿತರು ಅಥವಾ ಸಿಬ್ಬಂದಿದವರು ಯಾರಿದ್ದಾರೆ ಅವರಿಗೂ ಸಹಿತ ಹೇಳಿ, ಇಂಥವರಿಗೆ ಇಂಥ ಒಂದು ಕಷ್ಟದಲ್ಲಿರುವಂಥ ವ್ಯಕ್ತಿಗಳಿಗೆ ನಾವು ಸಹಾಯ ಮಾಡಿದರೆ ನಾವು ಎಲ್ಲೋ ಎಷ್ಟೊಂದು ಕಡೆ ಖರ್ಚು ಮಾಡ್ತಾ ಇರ್ತೀವಿ ಅನಾವಶ್ಯಕವಾಗಿ. ತಮ್ಮ ಒಂದು ಯೋಜನೆ ಏನಿದೆ ನಿಜವಾಗೂ ಸಹಿತ ಸ್ವಾಗತಾರ್ಹ. ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ. ಹೀಗೆ ನಿರಂತರವಾಗಿ ಮುಂದಿನ 1 ಗಂಟೆಗಳ ಕಾಲ, ಅಥವಾ ಇದು ಕಾರ್ಯಕ್ರಮ ಮಾತ್ರ 1 ಗಂಟೆ ಇರುತ್ತೆ, ಆದರೆ ಇವರಿಗೆ ಸಹಾಯ ಹಸ್ತ ಮಾಡಬೇಕು ನಿರಂತರವಾಗಿ ಮಾಡ್ತಾ ಇರ್ಬೋದು. ಹೆಚ್ಚಿನ ನಿಮಗೆ ಮಾಹಿತಿ ಬೇಕು ಅಂದರೆ ಟಿ ವಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಆ ನಂಬರ್ಗೆ ಕರೆ ಮಾಡಿ. ನಮ್ಮ ಆಫೀಸ್ ರಿಸೆಪ್ಷನ್ ನಂಬರ್ ಇರುತ್ತೆ, ಅವರಿಗೆ ನೀವು ಕಾಲ್ ಮಾಡಿದ್ರಿ ಅಂದರೆ ನಿಮಗೆ ಅವ್ರ ಮಾಹಿತಿಯನ್ನು ಕೊಡ್ತಾರೆ. ನಿಮ್ಮ ನಂಬರ್ ಸಹಿತ ಕೊಡಿ, ನಿಮ್ಮ ಡೀಟೇಲ್ಸ್ಗಳು ಕೊಡಿ. ಅದಾದ ನಂತರ ಅವರಿಗೆ ನಾವು ಅಮೌಂಟ್ ಕಳಿಸಿದಾಗಲೇ ಮತ್ತೆ ನಿಮಗೆ ಅದನ್ನು ರಿಸಿಪ್ಟ್ ಕಳಿಸುವಂಥ ಒಂದು ಪ್ರಯತ್ನ ಕೂಡ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್, ನಿಮ್ಮ ಕರೆ ಮಾಡಿ ನಿಮ್ಮ ಸಹಾಯ ಹಸ್ತಕ್ಕೆ ನಾವು ಚಿರಋಣಿ. ಧನ್ಯವಾದಗಳು ಸರ್. ಹಾಗೆ ಆದರ್ಶ್, ಈಗ ತಾಯಿಯವರಿಗೆ ಸಿಂಪ್ಟಮ್ಸ್ಗಳೆಲ್ಲ ಕಂಡು ಬಂತು, ಅವಾಗ ತಾವು ಏನು ಮಾಡ್ತಾ ಇದ್ರು? ಸ್ಟೂಡೆಂಟ್ ಆಗಿದ್ರೆ? ಯಾಕಂದರೆ ತಮ್ಮ ವಯಸ್ಸು ಎಷ್ಟು ಸರ್? 28 ಸರ್. 28 ಅಂದರೆ ಬಹುಶಃ ಕಾಲೇಜ್ 19 ವರ್ಷ, ಸೆಕೆಂಡ್ ಇಯರ್ BCom ಮಾಡ್ತಿದ್ದೆ ಸರ್. ಓಕೆ. ಅಂದರೆ ನಿಮ್ಮ ತಂದೆಯವರು ಹೇಗೆ, ಏನು ಮಾಡ್ತಾರೆ? ಅವರ ಬ್ಯಾಕ್ಗ್ರೌಂಡ್ ಏನು? ಅಪ್ಪ ಅಗ್ರಿಕಲ್ಚರ್ ಸರ್, ಅವ್ರ ಊರಲ್ಲಿ ಸ್ವಲ್ಪ ಜಮೀನು ಮಾಡ್ಕೊಂಡಿರ್ತಾರೆ. ಏನು ಬೆಳಿತೀರಿ? ಭತ್ತ ಬೆಳಿತೀವಿ. ಭತ್ತ ಬೆಳಿತಾರೆ. ಓಕೆ. ಅಂದರೆ ಪ್ರತಿ ತಿಂಗಳ ಆದಾಯ ನಿಮಗೆ ಹೇಗೆ ಬರುತ್ತೆ? ಅಂದರೆ ಈ ತಂದೆ ಒಂದು ಕಡೆ ಅವರು ತೋಟವನ್ನು ನೋಡ್ಕೊಂಡು ಹೋಗ್ತಾರೆ, ಭತ್ತದಲ್ಲಿ ಕೃಷಿಕರು ಅಂತ ತಾವು ಹೇಳ್ತೀರಿ, ಅದರಿಂದ ಬರುವಂಥ ಆದಾಯ ಇಲ್ಲಿವರೆಗೂ ಸುಮಾರು ಎಷ್ಟು ಖರ್ಚಾಗಿರ್ಬೋದು ಅಂತ ನೀವು ಹೇಳ್ಬೋದು? ಸರ್ ಇಲ್ಲಿವರೆಗೂ ಏನಿಲ್ಲ ಅಂದ್ರೆ ಒಂದು 5 ಲಕ್ಷ 6 ಲಕ್ಷ ಮೇಲ್ ಖರ್ಚಾಗಿದೆ ಸರ್. ಸೊ ಊರಲ್ಲಿ ಏನೂ ಆದಾಯ ಇಲ್ಲ, ಬರೀ ಭತ್ತ ಒಂದು ಬರುತ್ತೆ. ಸೊ ಭತ್ತ ಬಂದಿರೋ ಭತ್ತ ಅವ್ರ ಖರ್ಚಿಗೆ ಕರೆಕ್ಟ್ ಆಗೋದು, ಅವ್ರ ಖರ್ಚಿಗೂ ಸಾಲದ ಬಿಟ್ರೆ ಅದರಿಂದ ನಮ್ಗೇನು ಯಾವುದೇ ಥರ ಹೆಲ್ಪ್ ಇಲ್ಲ. ಓಕೆ. ಅದು ನಮ್ ಬೋರು ಇಲ್ಲ, ಏನಿಲ್ಲ. ಮಳೆಗಾಲದಲ್ಲಿ ಒಂಚೂರು ಭತ್ತ ಬೆಳಿತೀವಿ ಬಿಟ್ರೆ ಆ ಭತ್ತದಲ್ಲಿ ಅವರು ಒಂದು ಜೀವನ ನಡೆಸ್ಕೊಳಕ್ಕೂ ಆ ಭತ್ತದ ದುಡ್ಡು ಸಾಲಲ್ಲ. ಸೊ ಹಂಗಾಗಿ ಅಲ್ಲಿಂದ ಏನೂ ಆದಾಯ ಇಲ್ಲ ಸರ್. ಇಲ್ಲಿ ನಾನು ಅಕ್ಕ ದುಡಿಬೇಕು, ಅಮ್ಮನ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಬಿಟ್ರೆ ಊರಲ್ಲಿ ಏನು ಆದಾಯ ಅಂತದೇನಿಲ್ಲ. ಅಕ್ಕ ಏನು ಮಾಡ್ತಾರೆ? ಅಕ್ಕ ಅಕೌಂಟ್ ಕೆಲಸ ಮಾಡ್ತಾರೆ ಕುಣಿಗಲ್ಲಲ್ಲಿ. ಓಕೆ. ಬಾವ ಅಲ್ಲೇ ಕುಣಿಗಲ್ಲ ಫೈನಾನ್ಸ್ ಅಲ್ಲಿ ಕೆಲಸ ಮಾಡ್ತಾರೆ. ಅಮ್ಮ ಅಲ್ಲೇ ಇರ್ತಾರೆ. ಸೊ ಇಬ್ರು ಹೆಲ್ಪ್ ಮಾಡ್ತಾರೆ. ನಾನು ಇಲ್ಲಿ ಬೆಂಗಳೂರಲ್ಲಿ ದುಡ್ದು ನಾನು ಕೈಲಿ ಎಷ್ಟಾಗುತ್ತೋ. ಓಕೆ. ನೀವೇನು ಸೇಲ್ಸ್ಮನ್ ಆಗಿದೆ? ಹೌದು, ಸೇಲ್ಸ್ಮನ್ ಆಗಿದ್ದೀನಿ. ಓಕೆ. ಹಾಗೆ ಇನ್ನೊಂದು ಕಾಲ್ ಇದೆ, ತಗೊಳ್ಳೋಣ. ನಮಸ್ಕಾರ. ನಂದನಿ ಕೇಳಿಸ್ತಾ ಇದೆಯಾ? ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಯಾವ ಸರ್ ತಮ್ಮ ಹೆಸರು? ಸರ್ ತುಮಕೂರಿಂದ ಮಾತಾಡ್ತೀನಿ ಸರ್. ತುಮಕೂರಿಂದ. ತಮ್ಮ ಹೆಸರು ಸರ್? ಸರ್ ಮಂಜುನಾಥ್. ಸರ್ ಬಹುಶಃ ಲೈವ್ ನೋಡ್ತಾ ಇದ್ದೀರಿ, ಹೇಳಿ ಸರ್. ಸರ್ ನೋಡೇ ಕಾಲ್ ಮಾಡ್ತಾ ಇರೋದು ಸರ್. ಜಗತ್ತಿನ ಯಾವ ಮಕ್ಕಳಿಗೂ
ಈ ತರ ಕಷ್ಟ ಬರಬಾರ್ದು, ಮತ್ತೆ ಜಗತ್ತಿನ ಯಾವ ತಾಯಿಗೂ ಈ ತರ ಸಮಸ್ಯೆ ಅಂತೂ ಆಗ್ಲೇಬಾರ್ದು ಅನ್ಸೋದು ಮೊದಲನೇ ಮಾತು. 100ಕ್ಕೆ 100 ನಾನು ಅವ್ರಿಗೆ ಸಹಕಾರ ಕೊಡ್ತೀನಿ. ಮತ್ತೆ ಅವ್ರ ನಂಬರ್ಗಳೆಲ್ಲ ಡಿಸ್ಪ್ಲೇನಲ್ಲಿ ಬರ್ತಾ ಇದೆಯಲ್ಲ, ಮತ್ತೆ ನನ್ನ ಸ್ನೇಹಿತರಿಗೂ ಹೇಳ್ತೀನಿ. ಖಂಡಿತ ಸರ್. ಜಗತ್ತಿನ ಎಲ್ಲಾ ತಾಯಿನೂ ಎಲ್ರಿಗೂ ತಾಯಿ ಅಂದಿರೇನೆ. ಅವ್ರ ತಾಯಿ ಕಷ್ಟದಲ್ಲಿದ್ದಾರೆ ಅಂದ್ರೆ ನನ್ನ ತಾಯಿ ಕಷ್ಟದಲ್ಲಿರೋ ಹಾಗೆ ನಾನು ಸಹಕಾರ ಕೊಡ್ತೀನಿ ಸರ್. ಮತ್ತೆ ನನ್ನ ಫ್ರೆಂಡ್ ಸರ್ಕಲ್ಗೆಲ್ಲ ಹೇಳಿ ನಾನು ಎಷ್ಟು ಸಹಾಯ ಆಗುತ್ತೋ, ಎಷ್ಟು ಸಹಕಾರ ಕೊಡ್ಬೋದೋ, ಸಹಾಯ ಅನ್ನಲ್ಲ ಇದು, ತಾಯಿಗೆ ಯಾರು ಸಹಾಯ ಮಾಡೋ ಮಟ್ಟಕ್ಕೆ ಯಾರು ಬೆಳೆಯಲ್ಲ, ಸಹಕರಿಸ್ತೀನಿ ಸರ್. ಖಂಡಿತ ಸರ್. ಖಂಡಿತ ಸರ್. ಅಂದ್ರೆ ಈಗ ಒಂದ್ ಕಡೆ ತಾಯಿ ಅನಾರೋಗ್ಯದಿಂದ ಕಷ್ಟ, ಒಂದ್ ಕಡೆ ಮಗ ತಾಯಿಯ ಸೇವೆಯಲ್ಲಿದ್ದಾನೆ. ಅಂದ್ರೆ ಈಗಿನ ಜನಮಾನಸದಲ್ಲಿರುವಂತಹ ತಂದೆ ತಾಯಿ ಅಥವಾ ಮಕ್ಕಳಿಗೆ ಇಂಥ ಮಗನನ್ನ ನೋಡಿದರೆ ತಾವು ಏನೊಂದು ಮೆಸೇಜ್ ಅನ್ನು ಕೊಡ್ಬೋದು ಸರ್ ಬೇರೆಯವ್ರಿಗೆ? ಸರ್ ಏನಿಲ್ಲ ಸರ್, ನಮ್ಮ ಪೂರ್ವಜರು ಒಂದು ಶ್ಲೋಕ ಹೇಳಿದಾರಲ್ಲ ಸರ್, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ. ಎಲ್ಲಿ ತಾಯಿನ ಪೂಜಿಸ್ತಾರೋ ಅಲ್ಲಿ ದೇವಲೋಕ ಸೃಷ್ಟಿ ಆಗುತ್ತೆ ಸರ್. ಆ ದೇವಲೋಕದಲ್ಲಿ ನಿಜವಾದ ದೈವ ಮಾನವನಾಗಿ ಆ ಮಗ ಆ ತಾಯಿ ಸೇವೆ ಮಾಡ್ತಾ ಇದ್ದಾನೆ. ಮತ್ತೆ ಇದು ಇವತ್ತಿನ ಕಾಲಕ್ಕೆ ಇದು ಸಮಾಜಕ್ಕೊಂದು ಒಳ್ಳೆ ಶ್ರೇಷ್ಠ ಸಂದೇಶ. ಆತ ಮಗನಾಗಿ ಸೇವೆ ಮಾಡೋದಕ್ಕಿಂತ ಹೆಚ್ಚಿನದಾಗಿ ಸಮಾಜಕ್ಕೊಬ್ಬ ಸಂತನಾಗಿ ನಿಂತು ಇಡೀ ಸಮಾಜಕ್ಕೊಂದು ಸಂದೇಶ ಕೊಡ್ತಾ ಇದ್ದಾರೆ. ಆತನಿಗೂ ನಾನು ನನ್ನ ಹೃದಯ ಸ್ಪರ್ಶಿ ಆತನ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಹೇಳ್ತಾ ಇದ್ದೀನಿ. ಆತನ ಸೇವೆ ಶ್ರೇಷ್ಠವಾದ್ದು. ಮತ್ತೆ ಆತ ಇವತ್ತು ಸಂತನಾಗಿ ಇಡೀ ಸಮಾಜಕ್ಕೊಂದು ಮೆಸೇಜ್ ಕೊಟ್ಟಿದ್ದಾರೆ ಸರ್. ಎಸ್ ಸರ್. ಯಾಕಂದರೆ ಎಷ್ಟೊಂದು ಸರಿ ನಾವು ನೋಡ್ತಾ ಇರ್ತೀವಿ, ಬೇರೆಯವ್ರನ್ನ ಆದರ್ಶವಾಗಿ ಅವ್ರನ್ನ ಹೀರೋ ಅಂತ ನಾವು ಅಂದ್ಕೊಂಡಿರ್ತೀವಿ. ತಂದೆ ತಾಯಿ ಅಥವಾ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವಂಥ ಮನಸ್ಥಿತಿಯಲ್ಲಿ ಇರೋನು ಅದು ನಿಜವಾದ ಹೀರೋ. ಸೊ ಹಾಗಾಗಿ ಆದರ್ಶ ಯಾಕೆ ನಿಮ್ಮ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ತಾವು ಕೂಡ ಮಾತಾಡ್ತಾ ಇದ್ರಿ, ತಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರಿ, ತಾವು ನಡೆದು ಬರ್ತಾ ಇರುವಂಥ ದಾರಿಗಳ ಬಗ್ಗೆ ಹೇಳ್ತಾ ಇದ್ರಿ. ಸೊ ಹಾಗಾಗಿ ಒಂದು ಖುಷಿ ವಿಷಯ ಏನಂತಂದರೆ, ಸಹಜವಾಗಿ ಈ ವಯಸ್ಸಿನಲ್ಲಿರೋರಿಗೆ ಬೇರೆ ಬೇರೆ ಚಟಗಳಿಗೋ ಅಥವಾ ಬೇರೆ ಬೇರೆ ಹವ್ಯಾಸಗಳಿಗೆ ಅವರು ತಮ್ಮ ಜೀವನವನ್ನು ಎಡೆ ಮಾಡಿರ್ತಾರೆ. ಕಷ್ಟ ಬಂತಾರೆ, ನನಗೆ ಯಾಕಪ್ಪ ಅನ್ನೋ ಮನಸ್ಥಿತಿಯಲ್ಲಿ ಮಕ್ಕಳಿದ್ದಾರೆ. ಮಕ್ಕಳು ಕಷ್ಟ ಇದ್ದರೆ ಅವ್ನ ಜವಾಬ್ದಾರಿ ಅವ್ನು ಏನಾದರೂ ಮಾಡ್ಕೊಳ್ಳಿ ಅಂಥೇಳಿ ತಂದೆ ತಾಯಿಗಳಿರ್ತಾರೆ. ಇದರಲ್ಲಿ ಏನಾದ್ರೆ ತಂದೆ ತಾಯಿಗೆ ಅಥವಾ ತಮಗಿರುವಂಥ ಕಷ್ಟಕ್ಕೆ ನೀವು ಜೊತೆಯಾಗಿ ನಿಂತ್ಕೊಂಡಿದ್ದೀರಿ. ಹಾಗಾಗಿ ಅದು ಒಂದು ಒಳ್ಳೆಯ ಕೆಲಸ. ಆಮೇಲೆ ಕಾಮಾಕ್ಷಮ್ಮ ತಾವು ಹೇಳಿ, ಅಂದರೆ ಈ ಸಿಂಪ್ಟಮ್ಸ್ಗಳು ತಾವು ಹೇಳ್ತಾ ಇದ್ದಾರೆ. ಸಿಂಪ್ಟಮ್ಸ್ಗಳಂದಮೇಲೆ ಈ 9 ವರ್ಷಗಳ ಕಾಲ ತಾವು ನಿರಂತರವಾಗಿ ಅದ್ರ ಜೊತೆ ಹೋರಾಟ ಮಾಡಿಕೊಂಡೇ ಬರ್ತಾ ಇದ್ದೀರಿ ಅಲ್ವಾ? ಸೊ ಇದಕ್ಕೇನಂದರೆ ತಮ್ಮ ಮನಸ್ಥೈರ್ಯ, ಧೈರ್ಯ ಬಹಳ ಮುಖ್ಯ. ಅಂದರೆ ಒಬ್ಬ ತಾವು ಈಗ ಇದನ್ನು ಗೆಲ್ಲಬೇಕು ಅಂತ ಒಂದು ಹಠದಲ್ಲಿದ್ದೀರಿ, ನಾನು ಇದನ್ನು ಗೆಲ್ಲೇಬೇಕು ಅನ್ನೋ ಥರ ಮನಸ್ಥಿತಿಯಲ್ಲಿದ್ದೀರಿ. ತಮ್ಮ ಮನಸ್ಸಲ್ಲಿ ಯಾವ ರೀತಿ ಒಂದು ಶಕ್ತಿ ಇದೆ? ತಾವು ಏನು ಪ್ರಾರ್ಥನೆ ಮಾಡ್ತಾ ಇರ್ತೀರಾ ದೇವ್ರ ಹತ್ರ, ಅಥವಾ ತಾವು ಏನು ಅನ್ಕೋತಾ ಇರ್ತೀರ ಮನಸ್ಸಲ್ಲಿ? ನೋವು ವೇದನೆಗಳಾದಾಗ ಹೇಗೆ ಅದನ್ನು ಸರಿಪಡಿಸ್ಕೋತೀರಿ? ಏನಕ್ಕಪ್ಪ ನನ್ನನ್ನು ಈ ಸ್ಥಿತಿಲಿ ಇಟ್ಟಿದೆಯಾ, ಇರೋ ನಮ್ಮ ಮಗನಿಗೆ ಕಷ್ಟ ಆಗುತ್ತಲ್ಲ, ಎಲ್ಲ ನಮ್ಮ ಮಗಳೂ ಅಷ್ಟು ಜೋರಾದರಿಗೆ ನೋವು ಕೊಟ್ಟಿಲ್ಲ, ಅವಳಿಗೂ ಕಷ್ಟನೇ ಇದೆ. ಅದರಲ್ಲಿ ಅವಳು ಮುಂದೆ ನಿಂತು ಬರ್ತಾಳೆ, ಮಾಡ್ತಾಳೆ, ನನ್ನನ್ನು ನೋಡ್ಕೊತಾಳೆ. ಮಗಳ ಮೇಲೆ ಇರೋದು, ಇವನು ಬೆಂಗಳೂರಲ್ಲಿರೋದು. ಹಾಗಾಗಿ ಏನಕ್ಕಪ್ಪ ದೇವ್ರು ಇನ್ನೂ ಬದುಕಿಸಿದ್ದಾನೆ ಅನ್ನೋದು ಒಂದು ನನ್ನ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಆದರೆ ಏನು ಮಾಡೋದು, ದೇವರು ತಗೊಬೇಕಲ್ಲ. ತುಂಬ ನೋವು, ಈ ಕೈ ಫುಲ್ ಎಳ್ತಾ ಬರುತ್ತೆ, ಇಲ್ಲಿ ಎದೆಯೆಲ್ಲ ಫುಲ್ ಗಂಟು ಆಗ್ಬಿಟ್ಟು ಅದು ನೋವು ಹೇಳ್ತಾ ಬರುತ್ತೆ. ಕಿಮೋ ಕೊಟ್ಟಾಗ ಒಂದು 4 ದಿವಸ ಚೆನ್ನಾಗಿರುತ್ತೆ, ಮತ್ತೆ ಅದೇ ಪ್ರಕಾರ ಆಗುತ್ತೆ. ಹಂಗಂತ ಎಷ್ಟು ಅಂತ ತಗೊಂಡು ಅಂತೂ ಅದು 4 ಕಿಮೋ ತಗೊಂಡಿರೋದು. ಕೈಗೆ ಏನಾಗಿದೆ? ಅದು ಕೈ ಜಾಸ್ತಿ ಬಾವಾಗಿದೆ ಅಲ್ಲ, ಏನಾಗಿದೆ ಅದು? ಇದು ಹಿಂಗೆ ಊದೇ ಇರುತ್ತೆ ಸರ್ ಯಾವಾಗಲೂ. ಕಿಮೋ ಕೊಟ್ಟಾಗ ಹೋಗುತ್ತೆ ಸರ್, ಸ್ವಲ್ಪ ಇಳಿಯುತ್ತೆ. ಕಿಮೋ ಕೊಟ್ಟಾಗ ಸ್ವಲ್ಪ ಇಳಿಯುತ್ತೆ, ಮತ್ತೆ ಅದು ತುಂಬಿಕೊಂಡ್ಬಿಡುತ್ತೆ, ನೀರ್ ತರ ತುಂಬಿಕೊಂಡ್ಬಿಡುತ್ತೆ. ಅದು ಕ್ಯಾನ್ಸರ್ ಹುಳಗಳು ಏನಿದಾವಲ್ಲ, ಕಿಮೋ ಕೊಟ್ಟಾಗ ಹೋಗಿರುತ್ತೆ, ಇದಾಗಿರುತ್ತೆ, ಅವಾಯ್ಡ್ ಆಗಿರುತ್ತೆ. ಬಟ್ ಅದು ಹಂಗೆ ಸ್ವಲ್ಪ ದಿನ ಬಿಟ್ವಪ್ಪ ಅಂದ್ರೆ ಇಲ್ಲೆಲ್ಲ ಗೆಡ್ಡೆ ತರ ಆಗಿ, ಗೆಡ್ಡೆ ತರ ಆಗಿ ಕೈ ಎಲ್ಲ ಇಷ್ಟಿಷ್ಟು ದಪ್ಪ ಊದ್ಕೊಳ್ಳುತ್ತೆ, ಈ ಕಂಕ್ಳು ಸಂಧಿ ಎಲ್ಲ ನೀರ್ ತುಂಬಿಕೊಳ್ಳುತ್ತೆ. ಅಂದ್ರೆ ನಾರ್ಮಲಿ ಕೀಮೋ ತಾವು ಹೇಳಿದ್ರೆ ಕೀಮೋ ಕೊಟ್ಟಾಗ ಸರಿ ಹೋಗುತ್ತೆ ಅಂತ ಹೇಳಿ. ಕೀಮೋ ಕೆಪಾಸಿಟಿ ಎಷ್ಟು ದಿನ ಇರುತ್ತೆ? ಅದು ಒಂದು 2 ತಿಂಗಳು ಮತ್ತೆ ಅದೇ ತರ ಇರುತ್ತೆ ಸರ್, ಅಷ್ಟೇ ಅದ್ರ ಕೆಪಾಸಿಟಿ. ಮತ್ತೆ ಅದು ಬೆಳಕಂತ ಬಂದ್ಬಿಡುತ್ತೆ. ಪವರ್ ಇರೋವರೆಗೂ ಇರುತ್ತೆ, ಕಿಮೋ ಪವರ್ ಇರೋವರೆಗೂ. ಸೊ ಅದು ಪವರ್ ಯಾವಾಗ ಕಡಿಮೆ ಐತಪ್ಪ ಅಂದ್ರೆ ಮತ್ತೆ ಕ್ಯಾನ್ಸರ್ ಹುಳಗಳೆಲ್ಲ ಜಾಸ್ತಿ ಆಗಿ ಮತ್ತೆ ಅದು ಅದೇ ಕಜ್ಜಿ ತರ ಹಾಕಂತ ಬರುತ್ತೆ, ಅದೇ ಕಡೆ ಸೈಡಿಗೆಲ್ಲ ಇದೆ, ಅದೇ ತರ ಆಗುತ್ತೆ, ಎಲ್ಲ ಫುಲ್ ಆಗಿದೆ. ಓಕೆ ಸರಿ, ಮಾತಾಡ್ತೀನಿ. ಹಾಗೆ ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ನಮಸ್ತೆ ಹಲೋ ಸರ್. ನಮಸ್ಕಾರ, ತಮ್ಮ ಹೆಸರು ಸರ್?
ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು ಸರ್? ಯಾವರಿಂದ? ನರೇಂದ್ರ ಅಂತ ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೇನೆ. ಬೆಂಗಳೂರಿಂದ. ಹೇಳಿ ಸರ್, ತಾವೇನ್ ಮಾಡ್ತೀವಿ? ಕಾರ್ಯಕ್ರಮ ನೋಡ್ತಾ ಇದ್ದೆ. ಹಾ ಸರ್. ಫಸ್ಟ್ ಆಫ್ ಆಲ್ ಆಯುಷ್ ಟಿವಿಗೆ ಧನ್ಯವಾದ ಹೇಳ್ತೀನಿ ನಾನು. ಥ್ಯಾಂಕ್ ಯು ಸರ್. ಒಳ್ಳೆ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ, ಜನಕ್ಕೆ ಒಳ್ಳೇದಾಗ್ಲಿ ಅಂತ. ಸೊ ಇದನ್ನ ನೋಡಿ, ಈ ಕಾರ್ಯಕ್ರಮ ನೋಡಿ ತುಂಬಾ ಬೇಜಾರಾಯ್ತು ನನಗೆ. ಸೊ 9 ಇಯರ್ಸ್ ಇಂದ ಅವ್ರಿಗೆ ಕ್ಯಾನ್ಸರ್ ನ ಮಹಾಮಾರಿನ ಅವರು ಅನುಭವಿಸ್ತಾ ಇದ್ದಾರೆ. ಸೊ ಆದ್ರಿಂದ ನಾವು ಅವ್ರಿಗೆ ಎಷ್ಟು ನಮ್ ಕಡೆಯಿಂದ ಎಷ್ಟು ಸಪೋರ್ಟ್ ಮಾಡೋಕೆ ಎಷ್ಟು ಆಗುತ್ತೆ ಅಷ್ಟು ಸಪೋರ್ಟ್ ಮಾಡ್ತೀವಿ ಸರ್. ಮತ್ತೆ ನಮ್ಮ ಫ್ರೆಂಡ್ ಸರ್ಕಲ್ ಅವರು ಅವ್ರಿಗೆ ಹೇಳ್ಬಿಟ್ಟು ನಾವು ಸಪೋರ್ಟ್ ಮಾಡಿಸ್ಕೊಡ್ತೀವಿ ಸರ್ ಅವ್ರಿಗೆ. ವೆರಿ ಗುಡ್ ಸರ್. ಯಾಕಂದರೆ ಈಗ ನಾವು ಇವತ್ತಿನ ದಿವಸ ಇವರು ನಮ್ಗೆ ಕಾಲ್ ಮಾಡಿ ಈ ಥರ ಕಷ್ಟ ಇದೆ ಅಂತ ಹೇಳಿ ಬಂದಾದ್ಮೇಲೆ ನಮ್ಗೆ ಗೊತ್ತಾಯ್ತು ಈ ಥರ ಇದೆ ಅಂಥೇಳಿ. ನಮ್ಗೆ ಗೊತ್ತಿಲ್ಲದೆ ಇರೋ ಎಷ್ಟೊಂದು ಜನ ಇದ್ದಾರೆ. ಹೌದು ಸರ್. ಅಲ್ವಾ? ನಾವು ಅವರಿಗೆ ಹೇಗೆ ಸಹಾಯ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ, ಆದರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು ಏನಪ್ಪ ಅಂತಂದರೆ ಯಾರಿಗೂ ಸಹಿತ ಇಂಥ ಸ್ಥಿತಿ ಬರೋದು ಬೇಡ ಅಂಥೇಳಿ. ಕರೆಕ್ಟ್ ಅಲ್ವಾ? ಸೊ ಅಂದರೆ ಸರ್, ಇಂಥ ಒಂದು ಅನಾರೋಗ್ಯವನ್ನು ಅದನ್ನು ನಾನು ಗೆಲ್ತೀನಿ ಅನ್ನೋ ಮನಸ್ಥಿತಿಯಲ್ಲಿ ಇರೋರಿಗೆ ಇವರು ವಿಶೇಷವಾಗಿ ಕಾಮಾಕ್ಷೇಮ ಆಗಿರ್ಬೋದು ಅಥವಾ ಅವ್ರ ಮಗ ಆದರ್ಶ ಇದ್ದಾರೆ, ಅಂದರೆ ಬೇರೆಯವರಿಗೆ ಇವ್ರ ಮೂಲಕ ಏನೊಂದು ಮೆಸೇಜ್ ಅಥವಾ ಸಂದೇಶವನ್ನು ತಾವು ಕೊಡ್ಬೋದು ಸರ್? ಸರ್, ಈ ತರ ಕಾಯಿಲೆ ತುಂಬಾ ಸ್ತನ ಕ್ಯಾನ್ಸರ್ ಅನ್ನೋದು ಒಂದು ದೊಡ್ಡ ಮಹಾಮಾರಿ. ಸೊ ಇದನ್ನ ಸಫರ್ ಮಾಡ್ಬೇಕಂದ್ರೆ ಭಗವಂತ ಅವರಿಗೆ ಶಕ್ತಿ ಕೊಟ್ಟಿರ್ಬೇಕು. ಆ ತರ ಕಾಯಿಲೆ ಯಾರಿಗೂ ಬರ್ಲಿಕ್ಕೆ ಹೋಗ್ಬಾರ್ದು. ದಯವಿಟ್ಟು ಇವ್ರಿಗೆ ಎಷ್ಟು ಜನ ಹೆಲ್ಪ್ ಮಾಡಕ್ ಆಗುತ್ತೆ, ಯಾರ ಹೆಲ್ಪ್ ಮಾಡಬೇಕು, ದಯವಿಟ್ಟು ಮುಂದೆ ಬಂದು ಹೆಲ್ಪ್ ಮಾಡಿ ಅಂತ ಒಂದು ಸಂದೇಶ ಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಸಹಾಯದ ಮನಸ್ಥಿತಿಗೆ ಹಾಗೂ ಸಹಾಯ ಮಾಡ್ಬೇಕಂತೇಳಿ ನಮ್ಮ ನೇರ ಪ್ರಸಾದದಲ್ಲಿ ಮಾತನಾಡಿದ್ದೀರಿ, ಹೀಗಾಗಿ ಧನ್ಯವಾದಗಳು. ಆದರ್ಶ್, ತಾವು ಕಾಲೇಜ್ ದಿನಗಳಲ್ಲಿ ಇದ್ದಾಗ ಹೇಗೆ ಅನ್ನಿಸ್ತು? ಅಂದರೆ ನಿಮ್ಮ ತಾಯಿಗೆ ಕ್ಯಾನ್ಸರ್ ಅಂದ ತಕ್ಷಣ ತಾವು ಅದನ್ನು ಯಾಕಂದ್ರೆ ಕಾಲೇಜ್ ದಿನಗಳಲ್ಲಿ ಇರುವಂಥದ್ದು ಅಷ್ಟೊಂದು ಸೀರಿಯಸ್ ಆಗಿ ನಾವು ತೊಗೊಳ್ಳಲ್ಲ ಅಂತ ಹೇಳ್ತಿರ್ತಾರೆ. ತಮ್ಮ ಮನಸ್ಥಿತಿ ಹೆಂಗಿತ್ತು? ತಾವು ಅದನ್ನು ಹೆಂಗೆ ಅಕ್ಸೆಪ್ಟ್ ಮಾಡಿದ್ರಿ? ನಾನು ತುಂಬ ಸೀರಿಯಸ್ ತಗೊಂಡೆ ಸರ್ ಕ್ಯಾನ್ಸರ್ ಅಂತ ಗೊತ್ತಾದಾಗ. ಇನ್ನೇನು ನಮ್ಮ ತಾಯಿ ಉಳಿಯಲ್ಲ ಅಂತಲೂ ಅನ್ಕೊಂಡೆ. ಇನ್ನು ಅವಾಗ 19 ವರ್ಷ ಕಾಲೇಜಿಗೆ ಹೋಗ್ತಿದ್ದೆ, ಗೊತ್ತಾಯ್ತು ಈ ಥರ ಕ್ಯಾನ್ಸರ್ ಅಂತ. ಅಯ್ಯೋ ಇನ್ನೇನು ನಮ್ಮ ತಾಯಿ ಉಳಿಯಲ್ವಲ್ಲ ಅಂತ ಅನ್ಕೊಂತಿದ್ದೆ. ಆಮೇಲೆ ಗೊತ್ತಾಯ್ತು ಅದಕ್ಕೂ ಟ್ರೀಟ್ಮೆಂಟ್ ಇದೆ, ಆಪ್ರೇಷನ್ ಮಾಡ್ತಾರೆ, ತೆಗಿತಾರೆ. ತೆಗ್ದಾದ್ಮೇಲೆ ಅದು ಕ್ಯಾನ್ಸರ್ ಬರಲ್ಲ ಆ ಥರ ಒಂದು ಅನ್ಕೊಂಡಿದ್ದೆ. ಬಿಡು ಇನ್ನು ಆಪ್ರೇಷನ್ ಆದರೆ ನಮ್ಮ ತಾಯಿಗೆ ಇನ್ನು ಕ್ಯಾನ್ಸರ್ ಬರಲ್ಲ ಅಂತ ಅನ್ಕೊಂಡು ಸೊ ಸಪ್ತಗಿರಿಲಿ ಟ್ರೀಟ್ಮೆಂಟ್ ಕೊಡ್ಸಿದ್ವಿ. ಕ್ಯಾನ್ಸರ್ ಗೆಡ್ಡೆ ಎಲ್ಲ ತೆಗ್ದಾದ್ಮೇಲೆ ಆಪ್ರೇಷನ್ ಮಾಡಾದ್ಮೇಲೆ ಅನ್ಕೊಂಡೆ ಬಿಡು ನಮ್ಮ ತಾಯಿ ನಮ್ಮ ಅಮ್ಮನ ಬಗ್ಗೆ ನಾನು ಇನ್ನು ಯೋಚನೆ ಮಾಡಂಗಿಲ್ಲ, ಅವ್ರು ಇನ್ನು ಕಂಪ್ಲೀಟ್ ಹುಷಾರಾದ್ರು, ನಮ್ಮಮ್ಮ ಆರಾಮಾಗಿರ್ತಾರೆ ಅಂತ ಆ ಒಂದು ಕಲ್ಪನೆಲ್ಲೇ ಇದ್ದೆ. ಹೋಗ್ತಾ ಅದು ಮತ್ತೆ ಸ್ಪ್ರೆಡ್ ಆಗಕ್ಕೆ ಶುರುವಾಯಿತು. ಕಾಲೇಜ್ ಲೈಫಲ್ಲಿ ಕರೆಕ್ಟಾಗಿ ಕಾಲೇಜಿಗೂ ಹೋಗೋಕ್ಕಾಗಲಿಲ್ಲ ಸರಿ. ಸಪ್ತಗಿರಿಲಿ ಕರ್ಕೊಂಬಂದು ಇಲ್ಲೆಲ್ಲ ಅವಾಗಲೂ ನಾನು ನೆಟ್ಟ ಕಾಲೇಜು ಸಮೇತ ಓದೋಕ್ಕಾಗಲಿಲ್ಲ. ಇಲ್ಲಿ ಕರ್ಕೊಂಬಂದು ಟ್ರೀಟ್ಮೆಂಟ್ ಕೊಡಿಸಿ ಅಂತೂ ಏನೇನೋ ಮಾಡಿ ಮುಗಿಸ್ಕೊಂಡು ಒಂದು ಬಿಡು ಅಮ್ಮ ಚೆನ್ನಾಗಿರ್ತಾರೆ ಅನ್ನೋ ಒಂದು ಇದ್ರಲ್ಲೇ ಇದ್ದೆ. ಆಮೇಲೆ ಊರಲ್ಲಿ ಇದ್ದು ಆಮೇಲೆ ಅವರಿಗೆ ಮತ್ತೆ ಯಾವಾಗ ಜಾಸ್ತಿ ಆಗಿ ಪದೇ ತೋರಿಸೋದು, ಪದೇ ಸ್ಕ್ಯಾನ್ ಮಾಡಿಸೋದು. ಒಂದೊಂದು ಡಾಕ್ಟ್ರು ಅದು ಮೂಡೇ ಪ್ರಾಬ್ಲಮ್ ಅಂತ ಮೂಡೇ ಡಾಕ್ಟ್ರ್ ಹತ್ರ ಹೋದ್ರೆ ಅವರೇನೋ ಒಂಥರ ಹೇಳ್ತಿದ್ರು. ಇನ್ನು ನರ ಡಾಕ್ಟ್ರ್ ಹತ್ರ ಹೋದ್ರೆ ಅವರೇನೋ ಒಂಥರ ಹೇಳ್ತಿದ್ರು. ಒಬ್ಬೊಬ್ರು ಡಾಕ್ಟ್ರು ಪೇನ್ ಡಾಕ್ಟ್ರ್ ಹತ್ರ ಹೋದ್ರೆ ಅವರು ಒಂಥರ ಹೇಳ್ತಿದ್ರು, ಒಬ್ಬೊಬ್ರು ಡಾಕ್ಟ್ರು ಒಂದೊಂಥರ ಹೇಳ್ತಿದ್ರು. ಹಂಗಾಗಿ ನಮ್ಗೆ ತುಂಬ ಕನ್ಫ್ಯೂಸ್ ಆಗ್ತಿತ್ತು, ಇದು ಕ್ಯಾನ್ಸರ್ ಆಗಿಲ್ಲ ಮತ್ತೆ ಕ್ಯಾನ್ಸರ್ ಬಂದೈತಾ ಏನು ಅದು ಒಂದು ಗೊತ್ತಾಗ್ತಿರ್ಲಿಲ್ಲ. ಕರೆಕ್ಟಾಗಿ ಈಗ ಒಂದು 3 ವರ್ಷದ ಹಿಂದೆ ಪೆಟ್ ಸ್ಕ್ಯಾನ್ ಮಾಡಿಸಿದಾಗ ಗೊತ್ತಾಯ್ತು ಮತ್ತೆ ಸ್ಪ್ರೆಡ್ ಆಗಿದೆ ಅಂತ. ಅವಾಗಿಂದನೂ ಟ್ರೀಟ್ಮೆಂಟ್ ಕೊಡಿಸ್ಕೊಂತಾನೆ ಬರ್ತಿದ್ದೀವಿ. ಟ್ರೀಟ್ಮೆಂಟ್ ಕೊಡ್ಸ್ಕೊಂತ ಬಂದಿರೋದಕ್ಕೆ ಸೊ ಇಷ್ಟರ ಮಟ್ಟಿಗೆ ಹುಷಾರಾಗಿದ್ದಾರೆ ಸರ್. ಇಲ್ಲ ಅಂತಂದ್ರೆ ಇನ್ನು ತುಂಬಾ. ಅಂದ್ರೆ ಈಗ ತಾವು ಪ್ರತಿ ದಿವಸ ಏನೇನು ಆಹಾರ ತಗೋತೀರಮ್ಮ? ಏನು ಊಟ ಮಾಡ್ತೀರಾ? ಏನು ತಿಂಡಿ ತಿಂತೀರಾ? ಅಥವಾ ಹೇಗೆ ತಿನ್ನಕ್ಕಾಗತ್ತಾ ಅಥವಾ ಕಷ್ಟ ಆಗ್ತಿದೆ ಅಥವಾ ಹೇಗೆ? ಒಂಥರ ಏಸ್ಗೆ ಸುಸ್ತು ಆಗುತ್ತೆ. ಏನು ತಿನ್ಬೇಕು ಅಂದ್ರೆ ಇಷ್ಟು ತಿಂತೀನಿ, ಇಲ್ಲ ಅಂದ್ರೆ ಇಲ್ಲ. ಸ್ವಲ್ಪ ಊಟ ಮಾಡ್ತಾರೆ ಸರ್, ಏನು ಸೇರಲ್ಲ. ಕಿಮೋ ಕೊಟ್ಟಾಗಂತೂ ಊಟನೂ ಸೇರಲ್ಲ ಅವರಿಗೆ. ಏನೋ ಹಣ್ಣಾದರೂ ಒಂಚೂರು ಜ್ಯೂಸ್ ಆದರೂ ಕುಡ್ಕೊಂಡ್ಬಿಡ್ತೀನಿ, ಗಂಜಿ ಇಂಥವು. ಇನ್ನು ಬೇರೆ ಐಟಮ್ಸ್ ಎಲ್ಲ 2-3 ಕುಕ್ಕು ತಿಂತಿದ್ದಂಗೆ ಮತ್ತೆ ತಿನ್ನೋಕ್ಕಾಗಲ್ಲ. ಓಕೆ. ಅಂದರೆ ಆಹಾರದಲ್ಲಿ ಅಷ್ಟು ನಿಮಗೆ ತಿನ್ನಬೇಕು ಅಂತ ಅನ್ಸಲ್ಲ, ತಿನ್ಬೇಕು ಅನ್ಸಿದ್ರು ಸಹಿತ ಕಷ್ಟ ಆಗುತ್ತೆ. ಹೊಟ್ಟೆ ಹಸು ಬರುತ್ತೆ, ತಿನ್ಬೇಕು ಅನ್ಸುತ್ತೆ, ತಿನ್ನಕ್ ಹೋದ್ರೆ ತಿನ್ನಕ್ಕಾಗಲ್ಲ. ಆ ತರ ಮತ್ತೆ 1-2 ಗಂಟೆ ಮತ್ತೆ ಹಸು ಆಗುತ್ತೆ. ಪದೇ ಆಗ್ತಿರುತ್ತೆ. ಹಸುವಾಗುತ್ತೆ, ತಿನ್ನಕ್ಕಾಗಲ್ಲ. ಈ ತರ ಆಗುತ್ತೆ ಸರ್. ಸ್ವಲ್ಪನೇ ತಿನ್ಕೊಂತ ಇರ್ತಾರೆ. ಮೊದಲೆಲ್ಲ ನೀವು ಅಮ್ಮ ನಿಮಗೆ ಅತ್ಯಂತ ಇಷ್ಟ ಆಗಿರುವಂತದ್ದು ಏನೇನು ಅಡುಗೆ ಮಾಡ್ಕೊಡ್ತಿದ್ರು ತಮಗೆ? ರೊಟ್ಟಿ ಮಾಡ್ತಿದ್ರು ಸರ್ ಊರಲ್ಲಿ. ರೊಟ್ಟಿ ನಾವೆಲ್ಲ ಶಿವಮೊಗ್ಗದಲ್ಲಿ ಡೈಲಿ ರೊಟ್ಟಿ ಸರ್. ನಾವು ಅಕ್ಕಿ ರೊಟ್ಟಿ ಮಾಡ್ತಿದ್ರು ಡೈಲಿ. ಅಕ್ಕಿ ರೊಟ್ಟಿ ಪಲ್ಯನೇ ಮಾಡ್ಕೊಡ್ತಿದ್ರು. ಆರೋಗ್ಯವಾಗಿದ್ದಾಗ 1 ನಿಮಿಷ ಮನೇಲೂ ಕೂರ್ತಿರ್ಲಿಲ್ಲ. ಹಂಗೆ ಗದ್ದೆ ಕೆಲಸ, ಹಾಲು ಹಿಂಡೋದು, ಹಸು ಮೈ ತೊಳೆಯೋದು, ಈ ತರ ಎಲ್ಲ ಕೆಲಸನು ಗದ್ದೆ ಕೆಲಸ ಎಲ್ಲ ಮಾಡ್ತಿದ್ರು. ಬಿಸಿ ಇರ್ತಿದ್ರು, ಫುಲ್ ಬಿಸಿ ಇರ್ತಿದ್ರು. ಕೆಲಸ ಮಾಡ್ಕೊಂತಾನೆ ಇರ್ತಿದ್ರು. ಹೋಗಿ ಕಳೆ ಕೀಳೋದು, ಈ ತರ ಎಲ್ಲ ಕೆಲಸ ಮಾಡ್ಕೊಂತ, ಹಾಲು ಹಿಂಡೋದು ಎಲ್ಲ ಮಾಡ್ಕೊಂತ ಇರ್ತಿದ್ರು ಸರ್. ಅದು ಹಾಲು ಹಿಂಡ್ತಾನೆ ಅದು ಗೊತ್ತಾಗಿದ್ದು
ಗಂಟು ಈ ಥರ ಇದೆ ಅಂತ. ಓಕೆ ಓಕೆ ಸರಿ, ಮಾತಾಡೋಣ. ಹಾಗೆ ವೀಕ್ಷಕರು, ಇವತ್ತಿನ ಈ ಒಂದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಹಿತ ಕಾಮಾಕ್ಷಿ ಅಮ್ಮ ಅವರಿಗೆ ಹಾಗೂ ಅವರ ಮಗ ಆದರ್ಶ್ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಇವರಿಗೆ ಆರ್ಥಿಕ ಸಹಾಯ ಮಾಡಬೇಕು ಅಂಥೇಳಿ ಒಂದು ವಿನಂತಿನ ತಮ್ಮೆಲ್ಲರಿಗೂ ಸಹಿತ ಕೇಳ್ಕೊಳ್ತಾ ಹೆಚ್ಚಿನ ಸಹಾಯ ಹಸ್ತವನ್ನು ತಾವು ಸಹಿತ ಮಾಡಿ ಅಂಥೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ಇವರಿಗೆ ಸಹಾಯ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿ. ಟಿ ವಿ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಹೆಚ್ಚಿನ ಮಾಹಿತಿ, ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು ಎಲ್ಲವೂ ಸಹಿತ ನಮ್ಮ ತಂಡವನ್ನು ತಮಗೆ ನೀಡುತ್ತೆ. ಅದಾದ ನಂತರ ಸೂಕ್ತವಾಗಿರುವಂಥ ಚಿಕಿತ್ಸೆ ತೆಗೆದುಕೊಳ್ಳೋಕ್ಕೆ ಅವರಿಗೆ ತುಂಬಾ ಸಹಾಯನೂ ಆಗುತ್ತೆ ಅಂತ ಹೇಳ್ತಾ, ಹಾಗೆ ಆದರ್ಶ್, ಈಗ ತಾವು ಹೇಳ್ತಾ ಇದ್ರಿ ತಮ್ಮ ತಾಯಿಯ ಆರೋಗ್ಯ ಶೈಲಿ ಚೆನ್ನಾಗಿತ್ತು, ಪ್ರತಿ ದಿವಸನೂ ಬ್ಯುಸಿ ಇರ್ತಾಯಿದ್ರು. ಅಂದರೆ ಈಗ ಬ್ಯುಸಿ ಇರುವಂಥ ಒಬ್ಬ ತಾಯಿ ಸಡನ್ನಾಗಿ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂದರೆ ಈಗಾದರೂ ಅವ್ರಿಗೆ ಉತ್ಸಾಹ ಇದೆ, ಏನಾದರೂ ಕೆಲಸ ಮಾಡ್ತೀನಿ ನಾನು, ಮನೆಯಲ್ಲಿ ಕೆಲಸಗಳನ್ನು ಮಾಡೋದಾಗಲಿ ಅಂಥದ್ದು ಏನಾದರೂ ಮಾಡ್ತಾರಾ? ಈಗ ಕೈ ತುಂಬಾ ನೋವಾದಾಗಿಂದ ಬರೀ ಮಂಕೊಂಡೇ ಇರ್ತಾರೆ ಸರ್, ಏನು ಮಾಡಕ್ಕಾಗಲ್ಲ. ಇಲ್ಲ ಅಂತಂದ್ರೆ ಮಾಡ್ತಾರೆ, ತುಂಬಾ ಆಕ್ಟಿವ್ ಅವರು, ಕೆಲ್ಸದಲ್ಲಿ ತುಂಬಾ ಆಕ್ಟಿವ್. ಇದೊಂದು ಕಾಯಿಲೆಯಿಂದಾಗಿ ಈ ತರ ಆಗಿದ್ದಾರೆ ಅನ್ನೋದ್ ಬಿಟ್ರೆ ಕೆಲ್ಸದಲ್ಲಿ ತುಂಬಾ ಆಕ್ಟಿವ್ ಸರ್. ಓಕೆ ಓಕೆ, ಅಂದ್ರೆ ಈ ಕೈ ನೋವು ಬರೋಕಿನ ಮುಂಚೆನೂ ಸಹಿತ ಅಡಿಗೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲ ಅಡಿಗೆ ಕೆಲಸ ಮಾಡೋದು, ಹಾಲಿಂಡೋದು, ಗದ್ದೆ ಕಳೆ ಕೀಳೋದು ಎಲ್ಲ ಮಾಡ್ತಿದ್ರು. ನೀವು ಸಣ್ಣವ್ರು ಇರುವಂತ ಕೈ ರುಚಿ ಹಂಗೆ ಇದೆ ಈಗ? ಹೌದೌದು, ಈಗಲೂ ಇಷ್ಟಪಟ್ಟೆ ತಿಂತೀರಿ? ಹೌದೌದು ಅಲ್ವಾ? ಏನ್ ಇಷ್ಟ ಮಾಡ್ತೀರಮ್ಮ? ನಿಮ್ಮ ಮಗನಿಗೆ ಏನ್ ಇಷ್ಟ ಅಡಿಗೆಯಲ್ಲಿ? ರೊಟ್ಟಿ ಪಲ್ಯ ಇಷ್ಟ, ಮತ್ತೆ ಚಪಾತಿ ಪೂರಿ ಅಂತೆಲ್ಲ ಇಷ್ಟ. ಈಗ ಕೇಳ್ತಿರ್ತಾರ ಯಾವಾಗಾರ ಮಾಡಕ್ಕಾಗತ್ತಾ ಅಂತೇಳಿ? ಆಗಲ್ಲ ಸರ್, ಹಂಗಾಗಿ ನಾನೇನು ಕೇಳಕ್ ಹೋಗಲ್ಲ. ಓಕೆ, ಈಗೆಲ್ಲ ಅಡಿಗೆ ನೀವೇ ಮಾಡ್ಕೋತೀರ? ನಾನೇ ಬೆಂಗಳೂರಲ್ಲಿ ನಾನೇ ಅಡಿಗೆ ಮಾಡ್ಕೊಂಡು ಡ್ಯೂಟಿಗೆ ಹೋಗ್ತೀನಿ. ಓಕೆ ಓಕೆ, ಅಂದ್ರೆ ಈಗ ಸದ್ಯಕ್ಕೆ ನಿಮ್ಮ ತಾಯಿ ಇರೋದು ನಿಮ್ಮ ಅಕ್ಕನ ಹತ್ರ? ನಮ್ಮ ಮಗಳ ಮನೆ. ಓಕೆ, ಅವ್ರು ಹೇಗೆ ನೋಡ್ಕೊತಿದ್ದಾರೆ ನಿಮ್ಮನ್ನ? ಚೆನ್ನಾಗಿ ನೋಡ್ಕೊತಾಳೆ ಸರ್. ಅಕ್ಕ ಚೆನ್ನಾಗಿ ನೋಡ್ಕೊಂತಾರೆ. ಗಂಜಿ ಎಲ್ಲ ತಂದು ಕೊಡೋದು ಮಾಡೋದು. ಅವಳು ಹೊರಗಡೆ ಹೋಗ್ಬೇಕು ದುಡಿಬೇಕು ಅಂತ, ಆದ್ರೆ ನನಗೋಸ್ಕರ ಅವಳು ಕಷ್ಟಪಡ್ತಾ ಇದ್ದಾಳೆ. ನನ್ಗಿಂತ ಹೇಳ್ಬೇಕಪ್ಪ ಅಂದ್ರೆ ಅಕ್ಕ ತುಂಬಾ ಕಷ್ಟಪಟ್ಟಿದ್ದಾಳೆ. ನಾನು ಪಟ್ಟಿದ್ದೀನಿ, ಅವಳು ಪಟ್ಟಿದ್ದಾಳೆ. ಓಕೆ, ಅವ್ರು ಏನು ಉದ್ಯೋಗ ಮಾಡ್ತಿದಾರ? ಅಕೌಂಟ್ಸ್ ಕೆಲಸ. ಅಕೌಂಟ್ಸ್ ಕೆಲಸದಲ್ಲಿ. ಓಕೆ ಓಕೆ ಓಕೆ, ಫೈನ್, ಸರಿ, ಮಾತಾಡೋಣ. ಹಾಗೆ ಒಂದು ಕಾಲ್ ಇದೆ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ನಮ್ಮ ಯೋಗವನ ಬೆಟ್ಟ ಖ್ಯಾತಿಯ ಪವಿತ್ರ ಅವರು ಪಾರಂಪರಿಕ ವೈದ್ಯರು. ಮೇಡಮ್, ಬಹುಶಃ ನಮ್ಮ ನೇರ ಪ್ರಸಾರ ನೋಡ್ಕೊಂಡೆ ಕಾಲ್ ಮಾಡಿದ್ರೆ ಅನ್ಕೋತೀನಿ. ನಿಜವಾಗ್ಲೂ ಸರ್, ಕಾರ್ಯಕ್ರಮ ನಾನು ಪ್ರತಿದಿನ 7 ಗಂಟೆದು ಕಾರ್ಯಕ್ರಮ ನೀವು ಶುರು ಮಾಡಿದಾಗಿಂದ ಮಿಸ್ ಮಾಡ್ತಿಲ್ಲ. ತುಂಬಾ ಚೆನ್ನಾಗಿ ಬರ್ತಿದೆ. ವೈದ್ಯರ ಸ್ಥಾನಕ್ಕೆ ಒಂದು ಬೆಲೆ ಸಿಗ್ಲಿಕ್ಕೆ ಈ ಆಯುಷ್ ಟಿವಿ ತುಂಬಾ ಕೆಲಸ ಮಾಡ್ತಿದೆ. ಹಾಗೆ ಇವತ್ತಿನ ಕಾರ್ಯಕ್ರಮ ನೋಡಿ ನನ್ಗೆ ನಿಜವಾಗ್ಲೂ ಈ ತರದ ಸಾಕಷ್ಟು ಪೇಷಂಟ್ಗಳನ್ನ ನಾವು ಹ್ಯಾಂಡಲ್ ಮಾಡಿದೀವಿ, ನೋಡಿದೀವಿ. ಆದ್ರೂ ಕೂಡ ನಿಮ್ಮ ಕಾರ್ಯಕ್ರಮದಲ್ಲಿ ನೋಡಿದಾಗ ಅದು ಬಹಳಷ್ಟು ನೋವನ್ನು ಕೊಡ್ತು. ಈ ಕ್ಯಾನ್ಸರ್ ಅನ್ನೋ ಕಾಯಿಲೆ ಮನುಷ್ಯನನ್ನ ಎಷ್ಟು ಪ್ರಾಣ ಹಿಂಡುತ್ತೆ ಅಂತ. ಯಾಕಂದ್ರೆ ಕ್ಯಾನ್ಸರ್ ಅನ್ನೋದು ಬಂದ್ರೆ ಅದು ತಕ್ಷಣ ಕರ್ಕೊಳ್ಳೋ ಅಂತ ಕಾಯಿಲೆ ಅಲ್ಲ, ಅವರ ನರಕವನ್ನ ನೋಡುತ್ತೆ ಅದು. ಹಾಗಾಗಿ ಈ ಒಂದು ಹಲೋ ಹೇಳಿ ಮೇಡಮ್. ಈ ಒಂದು ಕಾಯಿಲೆ ಇರುವಂತ ರೋಗಿಗಳನ್ನ ನೋಡಿದ್ರೆ ನಮ್ಗೆ ನಿಜವಾಗ್ಲೂ ಬೇಜಾರಾಗತ್ತೆ. ಆದ್ರೂ ಈ ಕಾರ್ಯಕ್ರಮದಲ್ಲಿ ನೀವೊಂದು ಉತ್ತಮವಾದಂತ ಕಾರ್ಯನ ಮಾಡ್ತಾ ಇದ್ದೀರಾ ಸರ್, ನಿಮ್ಗೆ ನನ್ನ ಅಭಿನಂದನೆಗಳು. ಜೊತೆಗೆ ಈ ಒಂದು ಪೇಷಂಟ್ಗೆ ನಾನು ಯೋಗವನ ಬೆಟ್ಟದ ಚಿಕಿತ್ಸೆಯನ್ನ ಉಚಿತವಾಗಿ ಕೊಡ್ಲಿಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ. ಸಾಧ್ಯ ಆದ್ರೆ ಅವ್ರಿಗೆ ನಮ್ಮ ಕಾಂಟ್ಯಾಕ್ಟ್ ಕೊಟ್ಟು ನಮಗೆ ಭೇಟಿ ಮಾಡಿಸಿ ನಮ್ಮ ಚಿಕಿತ್ಸೆಯನ್ನ ಉಚಿತವಾಗಿ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡೋಣ. ಜೊತೆಗೆ ಅವ್ರಿಗೆ ಹಣಕಾಸಿನ ಸಮಸ್ಯೆ ಇದ್ದು ಹಣಕಾಸಲ್ಲೂ ಅವ್ರಿಗೆ ಅವಶ್ಯಕತೆ ಇದೆ ಅಂದ್ರೆ ನಮ್ಮ ಸಂಸ್ಥೆ ವತಿಯಿಂದ ನಮ್ಮಿಂದ ಆದಷ್ಟು ಸಹಾಯವನ್ನ ಮಾಡ್ತೀವಿ. ಜೊತೆಗೆ ನಮ್ಮಲ್ಲಿ ಬರ್ತಕ್ಕಂತ ಪ್ರತಿಯೊಬ್ಬ ಪೇಷಂಟ್ಸ್ ಇರ್ಬೋದು, ಅವ್ರ ಜೊತೆಗಿರೋರು ಇರ್ಬೋದು, ಹಣವಂತರು ಇರ್ಬೋದು, ಅಂತವ್ರಿಗೆ ಈ ಸಂದೇಶವನ್ನ ತಲುಪಿಸ್ತೀವಿ. ಇಂತ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಬ್ರು ಸಹಾಯ ಹಸ್ತವನ್ನ ನೀಡಬೇಕು ಅನ್ನೋ ಒಂದು ಸೂಚನೆಯನ್ನ ಕೂಡ ನಾವು ರಿಕ್ವೆಸ್ಟ್ ಅನ್ನ ನಮ್ಮ ಒಂದು ಫ್ರೆಂಡ್ ಸರ್ಕಲ್ ಇರ್ಬೋದು, ನಮ್ಮಲ್ಲಿ ಬರ್ತಕ್ಕಂತ ಬರ್ತಕ್ಕಂತ ಭಕ್ತಾದಿಗಳಿರ್ಬೋದು, ಅವರಲ್ಲೂ ಕೂಡ ನಾವು ಈ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಮೇಡಮ್. ಯಾಕಂತಂದ್ರೆ ಇವರಿಗೆ ಅವಶ್ಯಕತೆ ಇರೋದು ಕೀಮೋಥೆರಪಿ. ಸ್ವಲ್ಪ ಕೀಮೋಥೆರಪಿ ಕೊಟ್ಟಷ್ಟು ಅವರಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅನ್ನೋ ದೃಷ್ಟಿಯಲ್ಲಿ ಈ ಒಂದು ನೇರ ಪ್ರಸಾರ ಇವತ್ತಿನ ದಿವಸ. ಆದರೆ ತಾವು ಹೇಳ್ತಾ ಇದ್ರಿ ಸಾಕಷ್ಟು ಇಂತಹ ಹಲವಾರು ಪೇಷಂಟ್ಸ್ಗಳನ್ನು ತಾವು ನೋಡ್ತಾ ಇದ್ದೀರಿ ಅಂಥೇಳಿ. ಅಂದರೆ ಕ್ಯಾನ್ಸರ್ ಪೀಡಿತರಿಗೆ ತಮ್ಮ ಒಂದು ಮಾತೇನು, ಅಂದರೆ ಮನೋಸ್ಥೈರ್ಯ ಹೇಗಿರಬೇಕು ಅಂತೀರಾ? ಚಿಕಿತ್ಸೆಗಿಂತ ಮುಖ್ಯವಾಗಿ ಎಲ್ಲವೂ ಬೇಕಾಗಿರೋದು ಅವರ ಆರೈಕೆಯನ್ನು ಮಾಡ್ತಾ ಇರೋದು ಈಗ ಅವರ ಮಗ ಆದರ್ಶ್. ಇವ್ರ ಬಗ್ಗೆ ಏನು ಹೇಳ್ತೀರಮ್ಮ? ಸರ್, ಖಂಡಿತವಾಗ್ಲೂ ಮಕ್ಕಳು ಅಂತ ಬಂದಾಗ ಇವತ್ತಿನ
ಸಿಚುಯೇಷನ್ ಹೇಗಿದೆ ಅಂದ್ರೆ ಅವ್ರನ್ನ ಬೆಳೆಸ್ಲಿಕ್ಕೆ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾರೆ, ಎಷ್ಟು ಖರ್ಚುಗಳನ್ನ ಮಾಡಿರ್ತಾರೆ, ಅದನ್ನ ಯಾರು ಲೆಕ್ಕ ಹಾಕೋದಿಲ್ಲ. ಆದ್ರೆ ತಾಯಿಗೆ ಅಥವಾ ತಂದೆಗೆ ಸಮಸ್ಯೆ ಅಂತ ಬಂದಾಗ ಅವ್ರಿಗೆ ಏನಾದ್ರೂ ಸ್ವಲ್ಪ ಖರ್ಚು ಮಾಡಿದ್ರು ಅಂದ್ರೆ ಲೆಕ್ಕ ಹಾಕುವಂತ ಮಕ್ಕಳು. ಅಂತದ್ರಲ್ಲಿ ಆ ಹುಡ್ಗ ಇಷ್ಟು ಕಷ್ಟದಲ್ಲೂ ತಾಯಿ ಕೈ ಬಿಡದೆ ತಾಯಿ ಜೊತೆಗೆ ನಿಂತು ತನ್ನ ಜವಾಬ್ದಾರಿಯನ್ನ ಹೊತ್ತಿದ್ದಾನೆ. ಇಂಥ ಮಕ್ಕಳು ಜಗತ್ತಿಗೆ ಒಂದು ಮಾದರಿ ಆಗ್ಬೇಕು. ಜೊತೆಗೆ ಇದು ಇಷ್ಟಕ್ಕೆ ನಿಲ್ಬಾರ್ದು, ಆ ಹುಡ್ಗನ್ ಜೀವನ ಕೂಡ ಮುಂದೆ ಚೆನ್ನಾಗಿರ್ಬೇಕು. ತಾಯಿಗೆ ಮಾಡಿದಂತ ಸೇವೆಯಿಂದ ಆ ಹುಡುಗನ ಜೀವನ ನಿಜವಾಗ್ಲೂ ಚೆನ್ನಾಗಿರುತ್ತೆ, ಮುಂದೆ ಅವ್ನು ಚೆನ್ನಾಗಿರ್ತಾನೆ ಅಂತ ನನ್ನ ಭಾವನೆ. ಇನ್ನು ಪೇಷಂಟ್ಸ್ ಗೆ ಹೇಳ್ಬೇಕಂದ್ರೆ ಯಾವುದೇ ವಿಚಾರವನ್ನ ಆರೋಗ್ಯದಲ್ಲಿ ನಿರ್ಲಕ್ಷ್ಯ ತೋರ್ಬೇಡಿ. ಮತ್ತು ಈ ಕ್ಯಾನ್ಸರ್ ಅಂತ ಬಂದಾಗ ಕೇವಲ ಚಿಕಿತ್ಸೆ ಆಗ್ಲಿ, ಕಿಮೋಥೆರಪಿ ಆಗ್ಲಿ, ಔಷಧಿ ಆಗ್ಲಿ ನಿಮ್ಗೆ 100% ಸರಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನಿಜವಾಗ್ಲೂ ಸಾಧ್ಯವಾಗುವಂತದ್ದು ನಿಮ್ಮ ಉತ್ತಮ ಆಹಾರ ಶೈಲಿ ಮತ್ತು ದೇಹದಲ್ಲಿ ಏನ್ ಶಕ್ತಿಯನ್ನ ಕಳ್ಕೊಳ್ತಾ ಇದೀವಿ ಅದು ಆಹಾರದಿಂದ ಪಡೆದುಕೊಳ್ಬೇಕು. ಹಾಗೆ ಒಂದು ಮನೋಧೈರ್ಯ ಅನ್ನೋದನ್ನ ಕಳ್ಕೋಬಾರ್ದು ಯಾವತ್ತು. ಆ ತಾಯಿ ಮನೋಧೈರ್ಯ ಕಳ್ಕೊಂಡದೇ ಇರೋದಕ್ಕೆ 9 ವರ್ಷದಿಂದ ಅವ್ರು ಬದುಕಿದ್ದಾರೆ ಅಂತ ಹೇಳ್ಬೋದು. ಆದ್ರೂ ಈಗ್ಲೂ ಕೂಡ ಮನೋಧೈರ್ಯ ಕಳ್ಕೊಳ್ಳೋದು ಬೇಡ. ಸಾಧ್ಯ ಆದ್ರೆ ಅವರಿಗೆ ಆಯುರ್ವೇದ ಚಿಕಿತ್ಸೆ ಅವಶ್ಯಕತೆ ಇದ್ರೆ ಭೇಟಿ ಮಾಡ್ಲಿ, ಇಲ್ಲ ಒಂದು ಕಿಮೋಗ್ ಆಗೋಷ್ಟು ವೆಚ್ಚವನ್ನು ಕೂಡ ನಾವು ಭರಿಸ್ತೀವಿ ಸರ್. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ನಿಮ್ಮ ಈ ಒಂದು ಸಹಾಯದ ಒಂದು ಭಾವನೆ ಏನಿದೆ, ಆಮೇಲೆ ಅದನ್ನು ವ್ಯಕ್ತಪಡಿಸಿದರೆ ನಮ್ಮ ನೇರ ಪ್ರಸಾದದಲ್ಲಿ ಮಾತನಾಡಿ ಅವರಿಗೂ ಕೂಡ ಸಹಾಯ ಮಾಡ್ತೀನಿ ಅಂತ ತಾವು ಮುಕ್ತವಾಗಿ ಹೇಳಿದ್ದಕ್ಕೆ ನಿಮಗೆ ನಮ್ಮ ಆಯುಷ್ ಟಿವಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇಂಥ ಒಂದು ಸಮಸ್ಯೆಯಲ್ಲಿರೋ ಕುಟುಂಬಕ್ಕೆ ತಾವು ಸಹಾಯ ಮಾಡ್ತೀನಿ ಅಂತ ಮುಂದೆ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು. ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾಕಮ್ಮ ಇಷ್ಟೊಂದು ಜನ ಕೇಳ್ತಿದ್ದಾರೆ ತಮಗೆ ಸಹಾಯ ಮಾಡೋಕ್ಕೋದ್ರೆ ಎಲ್ಲರೂ ಸಹಿತ ಖುಷಿ ಪಡ್ತಾ ಇರೋದೇನಂತಾರೆ ನಿಮ್ಮಲ್ಲಿರುವಂಥ ಒಂದು ಮನೋಧೈರ್ಯ ಏನಂತ ಹೇಳ್ತಿರಲ್ಲ, ಯಾವಾಗೋ ಒಂದ್ಸರಿ ಕೂಗ್ತೀರಾ, ನೋವು ಜಾಸ್ತಿ ಆದಾಗ ಅಯ್ಯೋ ದೇವ್ರೆ ಅಂತ ಹೇಳ್ತೀರಾ, ಸರಿ ಹೋದ್ಮೇಲೆ ಇನ್ನೂ ಸ್ವಲ್ಪ ಆಸೆ ಚಿಗುರುತ್ತೆ. ಅಂದರೆ ಧೈರ್ಯ ನೀವು ತಂದ್ಕೊಳ್ಬೇಕು ಅಂತಂದರೆ ನಿಮ್ಮ ಮನಸ್ಸಲ್ಲಿ ಹೇಗೆ ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಇರ್ತೀರಾ ಅಥವಾ ಹೇಗೆ? ಏನಿಲ್ಲ ಸರ್, ಒಟ್ಟಿಗೆ ನೋವೇನು ಬರಬಾರ್ದು, ಇವನೊಂದು ದಾರಿ ಹಚ್ಚೋವರ್ಗಾರು ನಾನು ಅವನ ಕಣ್ಣಲ್ಲಿ ನೋಡಬೇಕು ಅನ್ನೋದೊಂದು ನನ್ನ ಆಸೆ ಇದೆ. ಆ ದೇವ್ರು ಏನು ಮಾಡ್ತಾನೋ ನೋಡಬೇಕು. ಏನು ಮಾಡಲ್ಲ, ದೇವ್ರು ನಿಮ್ಗೆ ಚೆನ್ನಾಗೇ ಇರ್ತಾನೆ, ಕಷ್ಟಗಳು ಕೊಟ್ಟಿದ್ದಾನೆ ಇಲ್ಲ ಅಂತಲ್ಲ, ಅದನ್ನು ಗೆಲ್ತೀನಿ ಅನ್ನೋ ನಿಮ್ಮ ಧೈರ್ಯ ಇದೆಯಲ್ಲ ಅದಕ್ಕೆ ನಾವೆಲ್ಲರೂ ಸಹಿತ ತಲೆ ಬಾಗಲೇಬೇಕು. ಹೀಗೆ ಚೆನ್ನಾಗಿರಿ ಅಂತ ಅನ್ನೋದು ನಮ್ಮ ಆಶಯ. ಎಷ್ಟು ಸಾಧ್ಯ ನಿಮ್ಗೆ ಒಳ್ಳೆ ಚಿಕಿತ್ಸೆನ ಪಡ್ಕೊಳ್ಳಿ. ಅದಕ್ಕೆ ಬೇಕಾಗಿರುವಂಥ ಆರೈಕೆ ನಿಮ್ಮ ಮಗ ಮಾಡ್ತಿದ್ದಾರೆ, ಜೊತೆ ನಿಮ್ಮ ಮಗಳು ಕೂಡ ಇದ್ದಾರೆ ಅಂತ ಹೇಳಿದರೆ. ಅವ್ರ ಹೆಸರೇನು? ಅಶ್ವಿನಿ. ನೋಡಿ ಅಶ್ವಿನಿ ಅವರೇ, ತಾವು ಇವತ್ತಿನ ದಿವಸ ನಮ್ಮ ನೇರ ಪ್ರಸಾದದಲ್ಲಿ ಬಂದಿಲ್ಲ, ಆದರೂ ಸಹಿತ ಈ ಒಂದು ಕಾರ್ಯಕ್ರಮದ ಮೂಲಕ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸ್ತೀನಿ. ಯಾಕಂದರೆ ತಾಯಿಯ ಒಂದು ಸೇವೆಯನ್ನು ತಾವೇನು ನಿರಂತರವಾಗಿ ಮಾಡ್ತಾ ಇದ್ದೀರಿ, ಅದು ಶ್ಲಾಘನೀಯ. ನಾವು ಎಷ್ಟೋ ಸಹವಾಸಗಳನ್ನು ಮಾಡಿರ್ತೀವಿ, ಎಷ್ಟೇ ಸಹಾಯಗಳನ್ನು ಮಾಡಿದರೂ ಸಹಿತ ಈ ತಾಯಿ ಅಥವಾ ತಂದೆ ತಾಯಿಯ ಸೇವೆ ಏನಿದೆಯಲ್ಲ ಅದು ಬಹಳ ಶ್ರೇಷ್ಠವಾದದ್ದು. ಹಾಗಾಗಿ ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ಇನ್ನೊಂದು ಕರೆ ಇದೆ. ನಮಸ್ಕಾರ, ನಾನು ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ಇಂಟರಪ್ಟ್ ಆಗ್ತಿದೆ ಸರ್, ಕೇಳಿಸ್ತಾ ಇಲ್ಲ ಸರ್. ಕೇಳಿಸ್ತಾ ಇದೆ ಸರ್ ಈಗ? ಕೇಳಿಸ್ತಾ ಇದೆ, ಇಂಟರಪ್ಟ್ ಆಗ್ತಿತ್ತು ಮಧ್ಯ. ಓಕೆ ಸರ್. ಹೇಳಿ ಸರ್. ಡಾಕ್ಟರ್ ಶ್ರೀನಿವಾಸ್ ಅವರ? ಹೌದೌದು. ಸರ್, ಇವತ್ತಿನ ನಮ್ಮ ನೇರ ಪ್ರಸಾದದಲ್ಲಿದ್ದಾರೆ ಡಾಕ್ಟರ್ ಶ್ರೀನಿವಾಸ್ ಇವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರದಿಂದ. ಸರ್, ನಮ್ಮ ಆಯುಷ್ ಟಿವಿಯಲ್ಲಿ ನಿರಂತರವಾಗಿ ಹೀಗೆ ಹಲವಾರು ಜಾಗೃತಿ ಹಾಗೂ ಮಾಹಿತಿಯನ್ನು ನೀಡುವಂತಹ ಒಂದು ಕಾರ್ಯಕ್ರಮ ನಿರಂತರವಾಗಿರುತ್ತೆ. ಇವತ್ತಿನ ದಿವಸ ಸ್ವತಃ ಏನು ಸ್ತನ ಕ್ಯಾನ್ಸರ್ಗೆ ಒಳಗಾಗಿರುವಂಥ ಶಿವಮೊಗ್ಗದಿಂದ ಬಂದಿರುವಂಥ ಕಾಮಾಕ್ಷಮ್ಮ ಹಾಗೂ ಅವ್ರ ಮಗ ಆದರ್ಶ್ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅಂದರೆ ಸರ್, ತಮ್ಮ ಜೊತೆ ಮಾತಾಡೋದು ಏನಂತಂದರೆ, ಒಂದು ಮಾಹಿತಿ ನಮಗೆ ಬೇಕು. ಏನಪ್ಪ ಅಂತಂದರೆ, ಕ್ಯಾನ್ಸರಿಂದ ಬಳಲ್ತಾ ಇರೋರಿಗೆ ಒಂದು ಆರ್ಥಿಕ ಸಂಕಷ್ಟಗಳು ಮೊದಲನೇದಾಗಿ ಬರೋದು, ಇದರಿಂದ ಒತ್ತಡ ಜಾಸ್ತಿ ಆಗುತ್ತೆ. ಹಣಕಾಸಿನ ವ್ಯವಸ್ಥೆ ಹೇಗೆ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಕಾಡಿದಾಗ ಸರ್ಕಾರದಲ್ಲಿ ಆಗಿರಲಿ ಅಥವಾ ತಮ್ಮ ಇಲಾಖೆಯಲ್ಲಿ ಆಗಿರಲಿ ಏನು ಸವಲತ್ತುಗಳಿದೆ ಅಂತ ಹೇಳ್ಬೋದು ಸರ್? ನಮಸ್ಕಾರ. ಆಯುಷ್ ಟಿವಿಗೆ ಮೊದಲಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಕಾರ್ಯಕ್ರಮಕ್ಕೆ ನಾನು ಕರೆದು ಮಾತಾಡೋದಕ್ಕೆ, ನೀವು ನನ್ನನ್ನು ಇನ್ವೈಟ್ ಮಾಡಿರೋದಕ್ಕೆ. ಜೊತೆಗೆ ನಮ್ಮಲ್ಲಿ ಕಾಮಾಕ್ಷಮ್ಮ ಅವ್ರು ಕೂತಿದ್ದಾರೆ, ಅವ್ರ ಮಗ ಅವ್ರು ಕೂತಿದ್ದಾರೆ, ಅವರಿಬ್ಬರಿಗೂ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಮೇನ್ ಆಗಿ ನಮ್ಮಲ್ಲಿ ಆರೋಗ್ಯ ಇಲಾಖೆಯಲ್ಲಿ ನಾನ್ ಕಮ್ಯುನಿಕಬಲ್ ಅಸಾಂಕ್ರಾಮಿಕ ರೋಗಗಳ ಬಗ್ಗೆ ನಾವು ಮನೆಗೆ ಭೇಟಿ ಕೊಟ್ಟು, ನಾವು ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ ಮುಖಾಂತರ, ಪ್ರಾಥಮಿಕ ಆರೋಗ್ಯದ ಮುಖಾಂತರ ಮನೆಗೆ ಭೇಟಿ ಕೊಟ್ಟು ನಾವು ತಪಾಸಣೆ ಮಾಡ್ತಾ ಇದೀವಿ. ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಆಶಾ ಕಾರ್ಯಕರ್ತ 40,000 ಜನ ಆಶಾ ಕಾರ್ಯಕರ್ತರು ಇದ್ದಾರೆ. ಜೊತೆಗೆ 6,000 ಜನ ನಮ್ಮಲ್ಲಿ 6,000 ಜನ ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್ ಇದ್ದಾರೆ. ಸೊ ಇವರೆಲ್ಲ ಒಂದು ಹಳ್ಳಿಲಿ ಪ್ರತಿ ಮನೆಗೂ ಭೇಟಿ ಕೊಟ್ಟು ತಪಾಸಣೆ ಮಾಡ್ತಾರೆ. ಇವ್ರು ತಪಾಸಣೆ ಮಾಡಿದಾಗ ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, 3 ಕ್ಯಾನ್ಸರ್ಸ್, ಓರಲ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಮತ್ತೆ ಗರ್ಭಕಂಠದ ಕ್ಯಾನ್ಸರ್, ಈ 3 ಕ್ಯಾನ್ಸರ್ಸ್ಗಳಿಗೂ
ಐಡೆಂಟಿಫೈ ಮಾಡ್ತಾರೆ. ಯಾವ ರೀತಿ ಅಂದ್ರೆ ಓರಲ್ ಕ್ಯಾನ್ಸರ್ಗೆ ಬಾಯಲ್ಲಿ ಅಲ್ಲೇ ಇನ್ಸ್ಪೆಕ್ಷನ್ ಮಾಡಿ ನಮ್ಮ ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್ ಸಮುದಾಯ ಆರೋಗ್ಯ ಅಧಿಕಾರಿಗಳು ಇರ್ತಾರೆ, ಅಲ್ಲೇ ಚೆಕ್ ಮಾಡಿ ಬಾಯಲ್ಲಿ ಬೆರಳಿಟ್ಟು ನೋಡಿ ಬಾಯಿ ಅಗಲಿಸಿ ನೋಡಿ ಏನಾದ್ರು ಅಲ್ಸರ್ಸ್ ಇದೆಯಾ ಅಂತ ಕೇಳ್ತಾರೆ. ಜೊತೆಗೆ ಬ್ರೆಸ್ಟ್ ಕ್ಯಾನ್ಸರ್ಗೆ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಪೇಷಂಟ್ ನ ಮಲಗಿಸಿ ಅವರ ಎದೆಲಿನ ಗಂಟಿದೆಯಾ ಅಂತ ತಪಾಸಣೆ ಮಾಡ್ತಾರೆ. ನಂತರ ಸರ್ವೈಕಲ್ ಕ್ಯಾನ್ಸರ್ಗೆ VI ಅಂತ ಚೆಕ್ ಮಾಡ್ತೀವಿ, ವಿಜುವಲ್ ಇನ್ಸ್ಪೆಕ್ಷನ್ ಆಫ್ ಚೆಕ್ ಮಾಡ್ಬಿಟ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇಲ್ಲ ಅಂದ್ರೆ ಸಮುದಾಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿ ಇರ್ತಾರೆ, ಸ್ತ್ರೀ ರೋಗ ತಜ್ಞರು ಇರ್ತಾರೆ, ಅಲ್ಲಿಗೆ ರೆಫರ್ ಮಾಡಿ ಅಲ್ಲಿ ಪ್ಯಾಪ್ಸ್ಮಿಯರ್ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ HPV ಟೆಸ್ಟ್ ನ ಸಲಹೆ ಕೊಟ್ಬಿಟ್ಟು ಜಿಲ್ಲಾ ಆಸ್ಪತ್ರೆಗೆ ರೆಫರ್ ಮಾಡಿಸಲಾಗುತ್ತೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ಈ ಪ್ಯಾಪ್ಸ್ಮಿಯರ್ ಪಾಸಿಟಿವ್ ಮತ್ತೆ ಬಯಾಪ್ಸಿ ಪಾಸಿಟಿವ್ ಏನೋ ಬಂತು ಅಂದ್ರೆ ಟರ್ಷರಿ ಕೇರ್ ಸೆಂಟರ್ ಕಿದ್ವಾ ಇರ್ಬೋದು, ಇಲ್ಲ ಮೆಡಿಕಲ್ ಕಾಲೇಜ್ ಇರ್ಬೋದು, ಎಂಪ್ಯಾನಡ್ ಹಾಸ್ಪಿಟ್ಲ್ಗೆ ಈಗ ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಕಾರ್ಡ್ ಏನ್ ಮಾಡ್ಕೊಂಡಿದಾರೋ ಈ ಕಾರ್ಡ್ BPL ಕಾರ್ಡ್ ಹೋಲ್ಡರ್ಸ್ ಯಾರಿರ್ತಾರೋ ಅವ್ರಿಗೆ ಉಚಿತವಾಗಿ ಸರ್ಕಾರದಿಂದ 5 ಲಕ್ಷ ರೂಪಾಯಿಲಿ ಉಚಿತವಾಗಿ ಆಗುತ್ತೆ. ಈಗ 2024-25ನೇ ಸಾಲಿನ ಬಜೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಕೀಮೋಥೆರಪಿ ಕೇಂದ್ರ ತೆಗಿಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಸರ್ಕಾರದಿಂದ ಅನುಮೋದನೆ ಆಗಿದೆ. ಇದಕ್ಕೆ ನಾವು ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹಬ್ ಅಂಡ್ ಸ್ಪೋಕ್ ಮಾದರಿಯಲ್ಲಿ ಎಂಪ್ಯಾನಡ್ ಆಸ್ಪತ್ರೆಗಳು ಇಲ್ಲ ಅಂತ ಹೇಳಿದ್ರೆ ವೈದ್ಯಕೀಯ ಕಾಲೇಜುಗಳು, ಈ ಕಾಲೇಜುಗಳೊಂದಿಗೆ MOU ಅಂದ್ರೆ ಅವ್ರು ಬಂದು ಜಿಲ್ಲಾ ಆಸ್ಪತ್ರೆಗೆ ಪೇಷಂಟ್ ಬಂದಾಗ ಅಲ್ಲಿಂದ ಮೆಡಿಕಲ್ ಆಂಕಾಲಜಿಸ್ಟ್ ಬಂದು ಇಲ್ಲ ರೇಡಿಯಾಲಜಿಸ್ಟ್ ಆಂಕಾಲಜಿಸ್ಟ್ ಬಂದು ಇವ್ರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡೋದಕ್ಕಾಗುತ್ತೆ. ಏನಕ್ಕೆ ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಇರೋದು ಈಗ ಕಿದ್ವಾಯಿ ಒಂದೇ ಮೆಡಿಕಲ್ ಕಾಲೇಜ್ ಇರೋದು, ಕಿದ್ವಾಯಿ ಒಂದೇ ಕ್ಯಾನ್ಸರ್ ಹಾಸ್ಪಿಟಲ್ ಇರೋದು, ಜೊತೆಗೆ ಗುಲ್ಬರ್ಗಾದಲ್ಲಿ ಒಂದು ಕಿದ್ವಾ ಇದೆ. ಸೊ ಇನ್ ಮಿಕ್ಕಿದ್ರೆ ಎಲ್ಲಾ ಕಡೆ ಪ್ರೈವೇಟ್ ಹಾಸ್ಪಿಟಲ್ಗಳಿದೆ. ಸೊ ಸಾರ್ವಜನಿಕರು ಹೆಚ್ಚು ಓಡಾಟ ಆಗೋದ್ ಬೇಡ, 100 ಕಿಲೋಮೀಟರ್ ಮೇಲೆ ಅವರು ಪಾಸ್ ಮಾಡೋದ್ ಬೇಡ, ಟ್ರೀಟ್ಮೆಂಟ್ ಜಿಲ್ಲಾ ಕೇಂದ್ರದಲ್ಲಿ ಆಗ್ಲಿ ಅಂತ ಹೇಳ್ಬಿಟ್ಟು ಸರ್ಕಾರ ಮನಗೊಂಡು ಈಗ ಈ ಜಿಲ್ಲಾ ಕೇಂದ್ರಗಳಲ್ಲಿ ಕೇಂದ್ರ ಸ್ಥಾಪನೆ ಮಾಡಿ ಕೀಮೋಥೆರಪಿ ಸೆಂಟರ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಇನ್ನೊಂದು 2 ರಿಂದ 3 ತಿಂಗಳೊಳಗೆ ಮೋಸ್ಟ್ಲಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೀಮೋಥೆರಪಿ ಕೇಂದ್ರಗಳನ್ನು ತೆರೆಯಕ್ಕೆ ಅನುಕೂಲ ಆಗುತ್ತೆ ಸರ್. ವೆರಿ ಗುಡ್ ಸರ್, ಅದ್ಭುತವಾಗಿರುವಂತಹ ಒಂದು ನಿರ್ಧಾರ. ಯಾಕಂದ್ರೆ ಇವತ್ತಿನ ದಿವಸ ನಾವೇನೋ ಕಾಮಾಕ್ಷಿ ಅವ್ರನ್ನ ನಮ್ಮ ಸ್ಟುಡಿಯೋದಲ್ಲಿ ಕರೆಸಿ ಅವ್ರು ಬಂದು ಮಾತಾಡ್ತಾ ಇದ್ದಾರೆ ಅಂದ್ರೆ ನಮಗೆ ಗೊತ್ತಿಲ್ಲದಿರೋ ಅದೆಷ್ಟೋ ಜನರು ಸಹಿತ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ. ಯಾಕಂದ್ರೆ ಬೇರೆ ಬೇರೆ ಬೆಂಗಳೂರು ಬಿಟ್ಟು ಆಚೆ ಹೋಗಿ ಹೊರಗಡೆ ಬಂದು ಇಲ್ಲಿ ಚಿಕಿತ್ಸೆ, ಅವ್ರಿಗೆ ಬೇಕಾಗಿರುವಂತಹ ಹಣ, ಉಳ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ರೂಮ್ಸ್ ಎಲ್ಲವೂ ಸಹಿತ ಅವ್ಯವಸ್ಥೆಗಳು, ಪ್ರತಿಯೊಂದು ಸಹಿತ ಹಣದ ಖರ್ಚು. ಹೀಗಾಗಿ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಏನು ತೆಗೆದುಕೊಂಡಿರುವಂತಹ ನಿರ್ಧಾರ ಅತ್ಯಂತ ಶ್ಲಾಘನೀಯ, ನಿಜವಾದ ಸೇವೆ ಇದು. ಜನನಾಯಕರು ಅಂತ ನಾವು ಏನ್ ಹೇಳ್ತೀವಲ್ಲ, ಜನನಾಯಕರಲ್ಲಿ ಶ್ರೇಷ್ಠವಾಗಿರುವಂತಹ ಸೇವೆ. ಹೆಣ್ಣು ಮಕ್ಕಳಲ್ಲಿ ಅತಿಯಾಗಿ ಬರೋದಂದ್ರೆ ಬ್ರೆಸ್ಟ್ ಕ್ಯಾನ್ಸರ್, ಹೌದು, ನೆಕ್ಸ್ಟ್ ಸರ್ವೈಕಲ್ ಕ್ಯಾನ್ಸರ್. ಸೊ ಅದಕ್ಕೋಸ್ಕರ ಬ್ರೆಸ್ಟ್ ಕ್ಯಾನ್ಸರ್ಗೆ ಒಂದು ಮಹಿಳೆಯರಿಗೆ ಒಂದು ಎಚ್ಚರಿಕೆ, ಒಂದು ತಿಳುವಳಿಕೆ ಹೇಳೋದು ಅಂತ ಹೇಳಿದ್ರೆ, ತಾವು ಸ್ನಾನ ಮಾಡ್ಬೇಕಾದ್ರೆ ತಮ್ಮ ಎದೆಗಳನ್ನ ಪ್ರೆಸ್ ಮಾಡಿ ಕ್ಲೀನ್ ಆಗಿ ಗಂಟಿದ್ಯಾ ಅಂತ ಪ್ಯಾಲ್ಪೇಟ್ ಮಾಡಿ, ಇಲ್ಲಾಂದ್ರೆ ಎದೆ ಮೇಲೆ ಗಂಟಿಟ್ಟು ಕೈ ಇಟ್ಬಿಟ್ಟು ಬಲಗೈಯೋ ಎಡಗೈ ಇಟ್ಬಿಟ್ಟು ಜಸ್ಟ್ ಪ್ರೆಸ್ ಮಾಡಿದ್ರೆ ಗಂಟಿನ ಕ್ಲೀನ್ ಗೊತ್ತಾಗುತ್ತೆ. ತಕ್ಷಣ ನಿಮ್ಮಲ್ಲಿ ಬರುವಂತ ಆಶಾ ಕಾರ್ಯಕರ್ತರಿರ್ಬೋದು, ಇಲ್ಲ ಸಮುದಾಯ ಆರೋಗ್ಯ ಇರ್ಬೋದು, ಇಲ್ಲ ನಿಮ್ಮ ನಿಯರ್ ಬೈ ಇರೋದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋದ್ರೆ ಡೆಫಿನೆಟ್ ಆಗಿ ಅರ್ಲಿ ಡಯಾಗ್ನೋಸ್ ಆಗುತ್ತೆ. ಅರ್ಲಿ ಡಯಾಗ್ನೋಸ್ ಆದಾಗ ಸೊ ಪ್ರಾರಂಭ ಹಂತದಲ್ಲೇ ಇದ್ ಮಾಡಿದ್ರೆ, ಆಮೇಲೆ ಈಗ ಇನ್ನೊಂದು ಸರ್ಕಾರದ ಮಹತ್ವಾಕಾಂಕ್ಷೆ ಅಲ್ಲಿ ಟೆಂಡರ್ ಸಹ ಮಾಡಿದೀವಿ, ಮ್ಯಾಮೋಗ್ರಾಮ್ ಅಂತ ಹೇಳ್ಬಿಟ್ಟು. ಇದೊಂದು ಗೋಲ್ಡ್ ಸ್ಟ್ಯಾಂಡರ್ಡ್ ಇದು ಅದಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ಗೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇನ್ನ 1 ತಿಂಗಳಿಂದ 2 ತಿಂಗಳೊಳಗೆ ಟೆಂಡರ್ ಆಗಿದೆ, ವರ್ಕ್ ಆರ್ಡರ್ ಕೊಡ್ಬೇಕು. ಇನ್ನೆಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮ್ಯಾಮೋಗ್ರಾಮ್ ಮಾಡ್ತೀವಿ. ಮ್ಯಾಮೋಗ್ರಾಮ್ ಮಾಡೋದಕ್ಕೆ ಮೊದಲೆಲ್ಲ ಕಿದ್ವಾಯಿಗೆ ಬರ್ಬೇಕಾಯ್ತು, ಇಲ್ಲ ಎಂಪ್ಯಾನಡ್ ಹಾಸ್ಪಿಟಲ್ಗೆ ಹೋಗ್ಬೇಕಾಯ್ತು. ನಾವು ಈ ಮ್ಯಾಮೋಗ್ರಾಮ್ ನ ಬೋತ್ APL ಅಂಡ್ BPL ಮತ್ತೆ BPL ಕಾರ್ಡ್ ಇರ್ಬೋದು, APL ಕಾರ್ಡ್ ಇರ್ಬೋದು, ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಯಾರು ಬರ್ತಾರೋ ಅವ್ರಿಗೆಲ್ಲ ಉಚಿತವಾಗಿ ಮಾಡೋದಕ್ಕೆ ಮೋಸ್ಟ್ಲಿ ಟೆಂಡರ್ ಆಗಿದೆ. 20-31 ಜಿಲ್ಲಾ ಕೇಂದ್ರಗಳನ್ನು ನಾವು ಇದನ್ನ ತೆರಿತೀವಿ ಸರ್. ವೆರಿ ಗುಡ್ ಸರ್. ಹಾಗೆ ಸರ್, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕಾಮಾಕ್ಷಿ ಅವರಿಗೆ ಬಹುಶಃ ಅದು ತಾವು ಹೇಳಿರುವಂತಹ ಯೋಜನೆಗಳು ಇನ್ನೂ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ತಮ್ಮ ಒಂದು ಸಲಹೆ ಏನಿದೆ ಸರ್? ಇವು ಯಾವ ರೀತಿ ಒಂದಿಷ್ಟು ಚಿಕಿತ್ಸೆಗಳನ್ನ, ಕೀಮೋಥೆರಪಿಯನ್ನ ತೆಗೆದುಕೊಳ್ಳೋದಾಗ್ಲಿ ಅಥವಾ ಬೇರೆ ಸಹಾಯವನ್ನ ತಾವು ಯಾವ ರೀತಿ ಸೂಚಿಸಬಹುದು ಸರ್? ಸರ್, ಇವ್ರು ನಿಯರ್ ಬೈ ಇರೋ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಯ್ತು ಅಂದ್ರೆ ಈಗ ಕಾಮಾಕ್ಷಿ ಟ್ರೀಟ್ಮೆಂಟ್ ಎಲ್ಲಿ ತಗೊಂತಾ ಇದಾರೆ ಸರ್? ಈಗ ತಾವೆಲ್ಲಿ ತಗೋತೀವಿ? ಮಲ್ಲಿಗೆ ಆಸ್ಪತ್ರೆಯಲ್ಲಿ. ಮಲ್ಲಿಗೆ ಆಸ್ಪತ್ರೆ ಪ್ರೈವೇಟ್ ಹಾಸ್ಪಿಟ್ಲು, ಎಂಪ್ಯಾನಡ್ ಆಸ್ಪತ್ರೆ ಅಲ್ಲ. ತಾವು ತಮ್ಮ ಹತ್ರಕ್ಕೆ ಇಲ್ಲ ಜಿಲ್ಲಾ ಕೇಂದ್ರಗಳ ಮುಖಾಂತರ, ಇಲ್ಲ ತಾಲೂಕು ಆಸ್ಪತ್ರೆ, ಇಲ್ಲ ಜಿಲ್ಲಾ ಆಸ್ಪತ್ರೆಯಿಂದ ರೆಫರ್ ಮಾಡ್ಕೊಂಡ್ ಬಂದಿದ್ರೆ ಕಿದ್ವಾ ಹಾಸ್ಪಿಟಲ್ ಉಚಿತವಾಗಿ ಟ್ರೀಟ್ಮೆಂಟ್ ಆಗ್ತಿತ್ತು. ಸೊ ಅವ್ರೀಗ ಸರ್ಜರಿ ಆಗ್ಬೇಕು, ಸರ್ಜರಿ ಆಗಿರುತ್ತೆ, ಸರ್ಜರಿ ಆದ್ಮೇಲೆ ಕೀಮೋಥೆರಪಿ ತಗೊಂತಾ ಇರ್ತಾರೆ. ಅದಕ್ಕೋಸ್ಕರ ಅವರು ಮಲ್ಲಿಗೆ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಮಲ್ಲಿಗೆ ಹಾಸ್ಪಿಟಲ್ ಹೋಗಿ ತಪ್ಪು ಅಂತ ಹೇಳ್ತಿಲ್ಲ. ಈಗ ಅವರು BPL ಕಾರ್ಡ್ ಹೋಲ್ಡರ್ ಆಗಿ ಇಟ್ಕೊಂಡು ಮಲ್ಲಿಗೆ ಹಾಸ್ಪಿಟಲ್ ಹೋದ್ರೆ ಮಿನಿಮಮ್ 5 ರಿಂದ 10 ಲಕ್ಷದವರೆಗೂ ಅವ್ರಿಗೆ ದುಡ್ಡು ಖರ್ಚಾಗಿರುತ್ತೆ. ಅದೇ ನಾನು ಹೇಳೋದು, ನಮ್ಮ
ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆಗಳ ಮುಖಾಂತರ ರೆಫರಲ್ ಮಾಡ್ಕೊಂಡ್ ಬಂದು ಕಿದ್ವಾಯಿ ಹಾಸ್ಪಿಟಲ್ ಬಂದ್ರೆ ಉಚಿತವಾಗಿ ಟ್ರೀಟ್ಮೆಂಟ್ ಆಗಲ್ಲ. ಈವನ್ APL ಕಾರ್ಡ್ ಆಗಿದ್ರೆ 30% ಅಷ್ಟು ಡಿಡಕ್ಷನ್ ಸಿಕ್ಕಿರೋದು. 70% ದೇ ಹ್ಯಾವ್ ಟು ಬೇರ್. ₹100 ಖರ್ಚಾಯ್ತು ಅಂತ ಹೇಳಿದ್ರೆ ₹10,000 ಖರ್ಚಾಯ್ತು ಅಂದ್ರೆ ₹7,000 ಅವ್ರು ಕೊಡ್ಬೇಕಾಗುತ್ತೆ, ₹3,000 ನಮ್ಮ ಸರ್ಕಾರದ ವತಿಯಿಂದ ಕೊಡ್ಬೇಕಾಗುತ್ತೆ. ಸೊ ಇದನ್ನ ಮನಗಂಡು ಸರ್ಕಾರ ಈಗ ಮ್ಯಾಮೋಗ್ರಾಮು ಮತ್ತೆ ಕೀಮೋಥೆರಪಿನ ಜಿಲ್ಲಾ ಮಟ್ಟ ಕೇಂದ್ರಗಳು ತೆಗಿತಾ ಇದ್ದಾರೆ. ಈಗ ಮುಂದಿನ ಹಂತದಲ್ಲಿ ಅವ್ರಿಗೇನಾದ್ರು ಕಾಮಾಕ್ಷಿ ಅವ್ರಿಗೆ ಟ್ರೀಟ್ಮೆಂಟ್ ಏನೋ ಬೇಕು ಅಂತ ಹೇಳಿದ್ರೆ ನನ್ನ ಸಂಪರ್ಕಿಸಲು ಹೇಳಿ, ನಾನು ಕಿದ್ವಾಯಿ ಆಸ್ಪತ್ರೆಗೆ ಅವ್ರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡಿಸ್ಕೊಡ್ತೀನಿ. ಎಸ್ ಸರ್, ವೆರಿ ಗುಡ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಶ್ರೀನಿವಾಸ್ ಸರ್, ನಮ್ಮ ಒಂದು ಈ ನೇರ ಪ್ರಸಾರದಲ್ಲಿ ಬಂದು ಮಾತನಾಡಿ ಯೋಜನೆಗಳು ಸಾಕಷ್ಟಿದೆ, ಆದರೂ ನಿಮ್ಮ ಒಂದು ಸಹಾಯ ಮಾಡುವಂಥ ಒಂದು ಮನಸ್ಥಿತಿ ಏನಿದೆ, ಯಾಕಂದರೆ ಒಂದು ರೂಪದಲ್ಲಿ ಇವರ ಒಂದು ಸಹಾಯ ತುಂಬಾ ತಮಗೂ ಕೂಡ ದೊಡ್ಡ ಸಹಾಯ ಆಗುತ್ತೆ ಸರ್ ಇದು ಅಲ್ವಾ. ಸೊ ದಯವಿಟ್ಟು ಹೋಗಿ ಸರ್ಕಾರದಿಂದ ಸಿಗುವಂಥ ಒಂದಿಷ್ಟು ಸವಲತ್ತುಗಳ ವ್ಯವಸ್ಥೆಗಳು ಏನಿದೆ ಅದೆಲ್ಲವೂ ಸಹಿತ ಬಳಕೆ ಮಾಡಿಕೊಳ್ಳಿ. ಆದಷ್ಟು ನಿಮ್ಮ ತಾಯಿಯ ಆರೋಗ್ಯನೂ ಚೆನ್ನಾಗಿರುತ್ತೆ, ನಿಮಗೆ ಆರ್ಥಿಕ ಸಂಕಷ್ಟದಿಂದ ಕೂಡ ತಾವು ಹೊರಗೆ ಬರ್ಬೋದು ಸರ್. ಥ್ಯಾಂಕ್ ಯು. ಅವ್ರಿಗೆ ಬೇಕಾಗಿರುವಂಥ ನಂಬರ್ಸ್ಗಳೆಲ್ಲ ನಾವು ಸಹಿತ ನಿಮಗೆ ನಂಬರ್ಗಳನ್ನು ಕೊಡ್ತೀವಿ, ಅವ್ರ ಜೊತೆ ಸಂಪರ್ಕ ಮಾಡಿ ನಾವು ಸಹಿತ ಸಹಾಯ ಮಾಡ್ತೀವಿ ನಿಮಗೆ. ಥ್ಯಾಂಕ್ ಯು ಡಾಕ್ಟರ್ ಶ್ರೀನಿವಾಸ್ ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಕಾಮಾಕ್ಷಿಯವರು ಕಳೆದ 9 ವರ್ಷಗಳಿಂದ ಸ್ತನ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ. ಆದರೆ ಆ ಕ್ಯಾನ್ಸರ್ನ ನಾನು ಗೆಲ್ತೀನಿ ಅನ್ನೋ ಒಂದು ಧೈರ್ಯದಲ್ಲಿ ಕಾಮಾಕ್ಷಿಯವರಿದ್ದರೆ ಇಂಥದ್ದು ಯಾವುದೇ ಕಾಯಿಲೆಗಳು ಬರಲಿ ನಾನು ಅವ್ರ ಜೊತೆಗಿರ್ತೀನಿ ಅಂತೇಳಿ ಬಂದಿದ್ದಾರೆ. ಆದರ್ಶ್ ಮಗನಾಗಿ ಅದ್ಭುತವಾಗಿರುವಂಥ ಸೇವೆಗಳನ್ನು ಮಾಡ್ತಿದ್ದಾರೆ. ಜೊತೆಗೆ ಅವರ ಪುತ್ರಿನೂ ಕೂಡ, ಅಂದರೆ ಆದರ್ಶ್ ಅವರ ಅಕ್ಕ ಅವರು ಕೂಡ ತಾಯಿಯನ್ನು ನಿರಂತರವಾಗಿ ಜೋಪಾನ ಮಾಡಿಕೊಂಡು ಅವ್ರಿಗೆ ಬೇಕಾಗಿರುವಂಥ ಸೂಕ್ತ ಕಾಯಿಲೆಗೆ ಚಿಕಿತ್ಸೆಯನ್ನು ಕೊಡಿಸೋ ಒಂದು ಪ್ರಯತ್ನದಲ್ಲಿದ್ದಾರೆ. ಆದರೆ ಇವರು ಬೇಕಾಗಿರುವಂಥ ಈಗ ಸದ್ಯಕ್ಕೆ ಬೇಕಾಗಿರುವಂಥದ್ದು ಆರ್ಥಿಕ ಸಹಾಯ, ಚಿಕಿತ್ಸೆಗೆ ಬೇಕಾಗಿರುವಂಥ ಒಂದು ಸಹಾಯ. ಹೀಗಾಗಿ ಈ ಒಂದು ನೇರ ಪ್ರಸಾರದ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, TV ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಯಾರು ಸಹಾಯ ಮಾಡಬೇಕು ಅಂತಾರೆ ದಯವಿಟ್ಟು ತಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡಿ. ಈ ತಮ್ಮ ಸಹಾಯ ಕೀಮೋಥೆರಪಿಗೆ ಅದು ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ತಾ, ಹಾಗೆ ಇವತ್ತಿನ ಈ ಒಂದು ನೇರ ಪ್ರಸಾರದ ಕಾರ್ಯಕ್ರಮದ ಮೂಲಕ ಎಲ್ರಿಗೂ ಸಹಿತ ಸರ್, ಇವತ್ತಿನ ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಆಯುಷ್ TV ಚಾನಲ್ ಕಡೆಯಿಂದ ಹಾಗೂ ನಮ್ಮ ಆಯುಷ್ TV ಫೌಂಡೇಶನ್ ಅಂತ ಏನಿದೆ, ಆಯುಷ್ ಫೌಂಡೇಶನ್ ಅಂತಿದೆ, ಅದರಿಂದ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂಥ ಶ್ರೀ ಹರಿಕೃಷ್ಣ ಅವರು ಹೇಳಿದ್ದಾರೆ ನಮಗೆ, ತಮಗೆ ಒಂದು ಕೈಲಾದ ಮಟ್ಟಿಗೆ ನಾವು ಸಹಾಯ ಅಂತಂದರೆ ಒಂದು ₹10,000 ನಾವು ನಿಮಗೆ ಒಂದು ಸಹಾಯವನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ದಯವಿಟ್ಟು ಅದನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿ. ನಾವು ಮಾಡ್ತಾ ಇರುವಂಥ ಹಣ ಅಷ್ಟು ಲಕ್ಷ ಕೋಟಿಗೆ ಸಮಾನ ಇಲ್ಲ, ಆದರೆ ತಮಗೆ ಸಹಾಯ ಮಾಡಬೇಕಂತ ಒಂದು ಮನಸ್ಥಿತಿ ಇದೆ. ಹಾಗಾಗಿ ಈ ಒಂದು ₹10,000 ತಾವು ದಯವಿಟ್ಟು ಅದನ್ನು ಸ್ವೀಕರಿಸ್ಕೋಬೇಕು. ಜೊತೆಗೆ ಯಾರ್ಯಾರು ನಮ್ಮ ವೀಕ್ಷಕರು ಯಾರು ಈ ಕಾರ್ಯಕ್ರಮ ನೋಡ್ಕೊಂಡು ಸಹಾಯ ಮಾಡಬೇಕು ಅಂತಿದ್ದಾರೆ, ಬಹುಶಃ ಅದೆಲ್ಲ ಒಂದು ಕಡೆ ತಮಗೆ ಬಹಳನೇ ಉಪಯೋಗ ಆಗುತ್ತೆ ಅನ್ನೋದು ನಮ್ಮ ಅನಿಸಿಕೆ ಸರ್. ಹಾಗಾಗಿ ನಮ್ಮ ಚಾನಲ್ನ ಪರವಾಗಿ, ಆಯುಷ್ ಫೌಂಡೇಶನ್ನ ಪರವಾಗಿ ನಿಮಗೆ ಒಂದು ₹10,000 ನಾವು ನಿಮಗೆ ನೀಡ್ತಾ ಇದ್ದೀವಿ. ಓಕೆ, ಹಾಗೆ ನಮ್ಮ ಆಯುಷ್ ಫೌಂಡೇಶನ್ ಅಂಥೇಳಿ ಈಗಾಗ ನಾವು ಏನು ಹೇಳ್ತಾ ಇದ್ದೀವಿ, ಆಯುಷ್ ಫೌಂಡೇಶನ್ ಅಂಥೇಳಿ ಇದು ವಿಶೇಷವಾಗಿ ಮಹಿಳೆಯರ ಆರೋಗ್ಯದ ರಕ್ಷಣೆಗೆ ಮಾಡ್ತಾ ಇರುವಂಥ ಒಂದು ಸಂಸ್ಥೆಯಾಗಿದೆ. ಇಲ್ಲಿ ಭಗಿನಿ ಅಂಥೇಳಿ ಒಂದು ಹೆಸರನ್ನು ಇಟ್ಟಿದ್ದೀವಿ. ಇದು ವಿಶೇಷವಾಗಿ ಏನಾದರೂ ಒಂದು ಕಿಟ್ಟಿದೆ, ಇದರಲ್ಲಿ ನಮ್ಮ ಆಯುಷ್ ಫೌಂಡೇಶನ್ ಒಂದು ಕಿಟ್ಟಿದೆ, ಭಗಿನಿ ಅಂತೇಳಿ ಒಂದು ಕಿಟ್ಟಿದೆ. ಅದು ಮಹಿಳೆಯರಿಗೆ, ಅಕ್ಕ ತಂಗಿಯರಿಗೆ ಇದನ್ನು ವಿಶೇಷವಾಗಿ ಸಮರ್ಪಣೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಇದರಲ್ಲಿ 10 ಪ್ರಾಡಕ್ಟ್ಸ್ಗಳಿದೆ. 10 ಪ್ರಾಡಕ್ಟ್ಸ್ಗಳು ಏನಪ್ಪ ಅಂತಂದರೆ, ಮುಟ್ಟಿನ ಸಮಸ್ಯೆಗೆ ಕಪ್ಪು ಬಳಕೆ ಅಂತ ನಾವು ಏನು ಹೇಳ್ತೀವಿ ಅದನ್ನು ಅವರಿಗೆ ನೀಡಲಾಗ್ತಾ ಇದೆ. ಈ ಒಂದು ಬಾಕ್ಸಲ್ಲಿ ಇಷ್ಟೊಂದು ಐಟಮ್ಸ್ಗಳಿದೆ. ಗ್ರೀನ್ ಟೀ ಆಗಿರ್ಬೋದು, ಜೇನುತುಪ್ಪ ಆಗಿರ್ಬೋದು, ನೀಲಗಿರಿ ತೈಲ ಆಗಿರ್ಬೋದು, ಹಾಟ್ ವಾಟರ್ ಬ್ಯಾಗ್ ಆಗಿರ್ಬೋದು, ಒಟ್ಟು 10 ಪ್ರಾಡಕ್ಟ್ಸ್ಗಳಿದೆ. ಈಗಾಗಲೇ ಸುಮಾರು 200ಕ್ಕಿಂತಲೂ ಹೆಚ್ಚಿನ ಅನಾರೋಗ್ಯದ ಸಮಸ್ಯೆಯಲ್ಲಿರೋರಿಗೆ, ಸಹಾಯ ಬೇಡ್ಕೊಂಡು ಬಂದಂಥವ್ರಿಗೆ ನಮ್ಮ ಆಯುಷ್ ಫೌಂಡೇಶನಿಂದ ಈಗಾಗಲೇ ನೀಡಲಾಗಿದೆ. ವಿಶೇಷವಾಗಿ ಹಲವಾರು ಗಣ್ಯರು ಕೂಡ ಇದಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ನಮ್ಮ VRL ಸಂಸ್ಥೆಯ ಚೇರ್ಮನ್, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಅವರು ಪ್ರಶಂಸೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಸ್ಪಿರುಲಿನಾ ಬಳಕೆ ಮಾಡಿ ಅಂಥೇಳಿ, ಸ್ಪಿರುಲಿನಾ ಅವರು ಮಾರ್ಗದರ್ಶನದಲ್ಲಿ, ಸ್ಪಿರುಲಿನಾ ಅಂತಾರೆ ನೀರಿನ ಪಾಚಿಯಿಂದ ಬರುವಂಥ ಒಂದು ಔಷಧಿ. ಇದರ ಜೊತೆಗೆ ಹಲವಾರು ಸಲಹೆಗಳನ್ನು ಕೊಟ್ಟು ಸುಮಾರು 200 ಜನಕ್ಕಿಂತಲೂ ಹೆಚ್ಚಿನ ಜನರಿಗೆ ನಾವು ಇದನ್ನು ಸಹಾಯ ಮಾಡುವ ಪ್ರಯತ್ನದಲ್ಲಿದ್ದೀವಿ. ಹಾಗಾಗಿ ಇದು ನಮ್ಮ ಆಯುಷ್ ಫೌಂಡೇಶನ್ನ ಕೊಡುಗೆ. ಜೊತೆಗೆ ಇದೇ ಒಂದು ಸಂದರ್ಭದಲ್ಲಿ ಕಾಮಾಕ್ಷಿಯವರಿಗೆ ಹಾಗೂ ಆದರ್ಶ್ ಅವರಿಗೆ ಒಂದು ₹10,000 ಸಹಾಯವನ್ನು ನಾವು ಮಾಡ್ತಾ ಇದ್ದೀವಿ ಸರ್. ದಯವಿಟ್ಟು ಅದನ್ನು ಪ್ರೀತಿಯಿಂದ ಸ್ವೀಕರಿಸಬೇಕು. ಈ ಒಂದು ಸಹಾಯ ತಮಗೆ ಎಲ್ಲ ಒಂದು ಕಡೆ ಚಿಕಿತ್ಸೆಗೆ ಸಹಾಯ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ಯಾರು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ ಅವರು ಕೂಡ ಕಾಮಾಕ್ಷಿಯವರಿಗೆ ಹಾಗೂ ಆದರ್ಶ್ ಅವರಿಗೆ ದಯವಿಟ್ಟು ಸಹಾಯ ಮಾಡಿ, ತಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡಿ, ಅವರ ಆರೋಗ್ಯವನ್ನು ಚೇತರಿಸ್ಕೊಳ್ಳೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಹಾಗೆ ಈಗ ಮುಂಬರುವಂಥ ದಿನಗಳಲ್ಲಿ ತಾವು ಹೇಳ್ತಾ ಇದ್ದೀರಿ ಕೀಮೋಥೆರಪಿಗೆ ಇನ್ನೂ ಎಷ್ಟು ಅಂದಾಜು ತಮಗೆ ಎಷ್ಟು ಕೀಮೋಥೆರಪಿ ಕೊಟ್ಟರೆ ಸಹಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸರ್? ಒಂದು 8 ರಿಂದ 9 ಕೊಡಬೇಕು ಸರ್. ಕೊಟ್ಟಷ್ಟು ಅದು ಕ್ಯಾನ್ಸರ್ ಹುಳಗಳು ಏನಿದಾವಲ್ಲ, ಅದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಕ್ಯಾನ್ಸರ್ ಹುಳಗಳು ಅವಾಯ್ಡ್ ಆದಷ್ಟು ಅವರು ಚೇತರಿಕೆ, ನೋವಿನಿಂದ ಹೊರಬರ್ತಾರೆ, ನರಳಾಡೋದು, ಅಳೋದು ಇದೆಲ್ಲ ಕಡಿಮೆ ಆಗುತ್ತೆ ಸರ್. ಓಕೆ,
ಮಾತಾಡ್ತೀನಿ. ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ಹಲೋ. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ಅಶ್ವಿನಿ ಅಂತ. ಅಶ್ವಿನಿ, ಓಕೆ. ಕಾಮಾಕ್ಷಿ ಅವರ ಮಗಳು? ಹೌದು ಸರ್. ಆದರ್ಶ್ ಅವರ ಅಕ್ಕ ಅಲ್ವಾ? ಹೌದು ಸರ್. ಓಕೆ, ಹೇಳಿ ಅಶ್ವಿನಿ ಅವರೇ, ತಂದೆ ತಾಯಿಗಳು ತಮ್ಮನ್ನ ಬಾಲ್ಯದಲ್ಲಿರುವಾಗ ಅತ್ಯಂತ ಪ್ರೀತಿಯಿಂದ ತಮ್ಗೆ ಬೇಕಾಗಿರುವಂಥ ವಸ್ತುಗಳನ್ನು ಕೊಡಿಸ್ತಾರೆ, ಬಟ್ಟೆಗಳನ್ನು ಕೊಡಿಸ್ತಾರೆ. ಎಲ್ಲ ಒಂದು ಕಡೆ ತಾಯಿ ಅನಾರೋಗ್ಯ ಈ ರೀತಿ ಆಯಿತು ಅಂತಂದರೆ ತಾವು ಅವರನ್ನು ಆರೈಕೆ ಮಾಡೋ ರೀತಿ ಆಗಿರ್ಬೋದು, ಆರೈಕೆ ಮಾಡುವಂಥ ವಿಷಯಗಳು ಬಂದಾಗ ತಮ್ಮ ತಾಯಿಯನ್ನು ಹೇಗೆ ನೋಡ್ಕೋತಾ ಇದ್ದೀರಿ ತಾವು? ಅಮ್ಮ ಇವಾಗ ನಮ್ಮ ಜೊತೆನೇ ಇದ್ದಾರೆ. ಓಕೆ. ಅದು ಕಿಮೋ ಬಂದಾಗ ತುಂಬಾ ನೋವಿರುತ್ತೆ ಅವರಿಗೆ. ಹೇಳಿ. ಹಲೋ. ಹಾ, ಹೇಳಿಮ್ಮ, ಹೇಳಿ. ಅದೇ ತುಂಬಾ ನೋವಿರುತ್ತೆ, ತುಂಬಾ ಕಡ್ತಾ ಇರುತ್ತೆ, ತುಂಬಾ ನರಳ್ತಾ ಇರ್ತಾರೆ. ಓಕೆ. ಅವ್ರು ನರಳೋದನ್ನೇ ನೋಡಕ್ ಆಗೋದಿಲ್ಲ ನಮ್ಗೆ. ಓಕೆ. ಅವ್ರ ಕಾಯಿಲೆಗಿಂತನೂ ಅವ್ರು ನರಳೋದನ್ನ ನೋಡಕ್ ಆಗೋದಿಲ್ಲ. ಅಂದ್ರೆ ಮೊದಲನೇ ಬಾರಿ ಅವರಿಗೆ ಈ ಕ್ಯಾನ್ಸರ್ ಇದೆ ಅಂದ ತಕ್ಷಣ ತಾವು ಎಷ್ಟು ವಯಸ್ಸಿತ್ತು ತಮಗೆ? 25 ಇತ್ತು. 25 ಇತ್ತು. ಓಕೆ. ಅಂದರೆ ಅವಾಗ ಅವರಿಗೆ, ನಿಮ್ಮ ತಾಯಿಯವರಿಗೆ ಅಥವಾ ನಿಮ್ಮ ಕುಟುಂಬಸ್ಥರಿಗೆ ಹೇಗೆ ಧೈರ್ಯ ಹೇಳಿದರೆ ಇದೆಲ್ಲ ವಾಸಿ ಆಗುತ್ತೆ, ಹುಷಾರಾಗ್ತೀರಾ ಅಂತ ಹೇಳಿ ನಿಮ್ಗೆ ಯಾವ ರೀತಿ ಹೇಳಿದ್ರು ಅವರು? ಕ್ಯಾನ್ಸರ್ ಇದೆ ಅಂತ ಬಂದು ಹೇಳಿದ್ರ ಅಥವಾ ತಾವು ಅದನ್ನು ಕಂಡು ಹಿಡಿದ್ರ ಅಥವಾ ಹೇಗೆ? ಸರ್, ಅವರೇ ಒಬ್ರೇ ಹೋಗಿದ್ರು ಹಾಸ್ಪಿಟಲ್ಗೆ. ಗಂಟಿದೆ, ಸ್ಕ್ಯಾನ್ ಮಾಡಿಸ್ಕೊಂಡ್ ಬರಕ್ಕೆ ಅಂತ. ಓಕೆ. ಅಲ್ಲಿ ಕ್ಯಾನ್ಸರ್ ಗಂಟಿದೆ, ಒಂದ್ಸಲಿ ಪೆಟ್ ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಅಂದ್ರು. ಅವಾಗ ಸ್ಕ್ಯಾನ್ ಮಾಡಿಸಿದಾಗ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿದ್ರು. ಅವರು ಫಸ್ಟ್ ಟೈಮ್ ಅವರೇ ಒಬ್ರೇ ಹೋಗಿ ಮಾಡಿಸ್ಕೊಂಡು ಬಂದು ಆಮೇಲೆ ಹೇಳಿದ್ದು. ಆಮೇಲೆ ಆಪರೇಷನ್ ಮಾಡಿಸಿದ್ವಿ ಸರ್. ಆಪರೇಷನ್ ಮಾಡಿಸಿದ್ಮೇಲೆ 1-3 ವರ್ಷ ಚೆನ್ನಾಗೇ ಇದ್ರು. ಅದಾದ್ಮೇಲಿಂದ ಸ್ವಲ್ಪನೇ ಕೈ ನೋವು ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಸ್ವಲ್ಪ ಕಜ್ಜಿ ತರ ಆಗೋದು, ಕಡ್ತ ಆಗೋದು ಸ್ಟಾರ್ಟ್ ಆಯ್ತು. ಆಮೇಲೆ ಈ ಆಯುರ್ವೇದಿಕ್ ಮೆಡಿಸನ್ ಕೊಡ್ಸಿದ್ವಿ. ಅಂದ್ರೆ ಇದರಲ್ಲಿ ಏನಂತಂದ್ರೆ ನಿಮ್ಮ ತಾಯಿಯವರ ದಿನಚರಿ ಹೇಗಿರುತ್ತೆ, ಅಂದ್ರೆ ಅವ್ರು ತೆಗೆದುಕೊಳ್ಳುವಂತ ಆಹಾರ ಅಥವಾ ಹೇಗಿರುತ್ತೆ ಅಂತ? ಅವ್ರು ಊಟ ಚೆನ್ನಾಗೇ ಮಾಡ್ತಿದ್ರು ಸರ್. ಊಟ ಎಲ್ಲ ಅವಾಗ ಚೆನ್ನಾಗಿ ಮಾಡ್ತಿದ್ರು. ಈಗ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಈಗ ಅಷ್ಟೊಂದು ತಿನ್ನೋದಿಲ್ಲ. ಅನ್ನ, ರೊಟ್ಟಿ ಎಲ್ಲ ತಿಂತಿದ್ರು, ಚೆನ್ನಾಗೇ ತಿಂತಿದ್ರು ಸರ್. ನೀವು ಮಾಡೋ ಅಡುಗೆ ಯಾವ್ದು ಇಷ್ಟಪಟ್ಟು ತಿಂತಾರೆ? ಯಾವ ತಿಂತೀರಮ್ಮ ನೀವು ಊಟ? ಇವ್ರು ಮಾಡೋದು ಕೊಡೋದು? ರೊಟ್ಟಿ ತಿಂತಾರೆ. ಓಕೆ. ಅವ್ರಿಗೆ ರಾಗಿ ರೊಟ್ಟಿ ಅಂದ್ರೆ ತುಂಬಾ ಇಷ್ಟ. ರಾಗಿ ರೊಟ್ಟಿ, ರಾಗಿ ಮುದ್ದೆ ಆ ತರ ಇಷ್ಟಪಡ್ತಾರೆ. ಎಸ್, ಥ್ಯಾಂಕ್ ಯು ಅಶ್ವಿನಿ ಅವರೇ. ನಮ್ಮ ನೇರ ಪ್ರಸಾರದಲ್ಲಿ ಮಾತಾಡಿದರೆ ತಮ್ಮ ತಾಯಿಯನ್ನು ಅತ್ಯಂತ ಪ್ರೀತಿಯಿಂದ, ಅಕ್ಕರೆಯಿಂದ ನೋಡ್ಕೊಳ್ತಾ ಇದ್ದೀರಿ. ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ತಮ್ಮ ತಂದೆ ತಾಯಿಯ ಸೇವೆ ಹೀಗೆ ನಿರಂತರವಾಗಲಿ, ತಮಗೂ ಕೂಡ ಒಳ್ಳೆಯದಾಗಲಿ ಅಂಥೇಳಿ ನಾವು ಕೂಡ ಬಯಸ್ತೀವಿ. ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡೋದಕ್ಕೆ. ಹಾಗೆ ಸರ್, ಆದರ್ಶ್ ಸರ್, ಕಾಮಾಕ್ಷಿಮ್ಮ, ನಿಮ್ಮ ಆರೋಗ್ಯ ಆದಷ್ಟು ಬೇಗ ಚೇತರಿಸ್ಕೊಳ್ಳಿ, ಒಳ್ಳೆಯ ಆರೋಗ್ಯವನ್ನು ತಾವು ಕಂಡುಕೊಳ್ಳಿ. ಜೊತೆಗೆ ನಾವು ಇವತ್ತಿನ ಈ ಒಂದು ನೇರ ಪ್ರಸಾರ ನಿಮಗೋಸ್ಕರನೇ ಮಾಡಿರುವಂಥದ್ದು. 1 ಗಂಟೆಗಳ ಕಾಲ ನಾವೆಲ್ಲ ಕರ್ನಾಟಕದ ಜನತೆಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಮನವಿಯನ್ನು ಮಾಡ್ಕೊಂಡಿದ್ವಿ. ತಮಗೆ ಚಿಕಿತ್ಸೆ ಯಾವುದಾದ್ರು ಒಂದು ಸಹಾಯ ಆಗಲಿ ಅನ್ನೋದು ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ತಾವೇನೋ ಹೇಳಬೇಕಂತಿದ್ದಾರೆ ಸರ್? ಸರ್, ಆಯುಷ್ ಟಿವಿಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ನಮ್ಮ ಥರ ಇದೇ ಥರ ಸುಮಾರು ಜನ ಪೇಷಂಟ್ಗಳಿದ್ದಾರೆ. ಈ ಒಂದು ಕಾರ್ಯಕ್ರಮದಿಂದ ಅವರಿಗೂ ಹೆಲ್ಪ್ ಆಗುತ್ತೆ. ಅವ್ರು ಫೈನಾನ್ಷಿಯಲಿ, ಅವ್ರು ಆರ್ಥಿಕವಾಗಿ ತುಂಬ ಹಿನ್ನಡೆಯಿಂದಿರ್ತಾರೆ. ಯಾವುದೇ ಥರ ಫ್ಯಾಮಿಲಿ ಹೆಲ್ಪ್ ಇರಲ್ಲ, ಬಡತನದಲ್ಲಿರ್ತಾರೆ. ಅಂಥವ್ರಿಗೆ ಈ ಥರ ಕಾಯಿಲೆ ಬಂದರೆ ಅವರು ಅದನ್ನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ಈ ಥರ ಒಂದು ಪ್ರೋಗ್ರಾಮಿಂದ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ. ಅಂಥವ್ರನ್ನ ಹುಡುಕಿ ಇದೇ ಥರ ಕರ್ಕೊಂಬಂದು ಪ್ರೋಗ್ರಾಮ್ ಮಾಡಿ ಅವರಿಗೆ ಸ್ವಲ್ಪ ಹಣ ಸಹಾಯ ಮಾಡೋದ್ರಿಂದ ಅವರ ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾರೆ. ಇದೇ ಥರ ಹೆಲ್ಪ್ ಮಾಡಿ ಅಂತ ನಾನು ಕೇಳ್ಕೊಳಕ್ಕೆ ಆಯುಷ್ ಟಿವಿ ಇಷ್ಟಪಡ್ತೀನಿ. ಇದೇ ಥರ ಎಲ್ಲ ಟಿವಿ ನೋಡ್ತಾರೋ, ಆಯುಷ್ ಟಿವಿ ನೋಡ್ತಾರೋ ಎಲ್ಲ ವೀಕ್ಷಕರಿಗೂ ನಮ್ಮ ತಾಯಿಗೆ ಹೆಲ್ಪ್ ಮಾಡಿ, ಆದಷ್ಟು ಎಷ್ಟು ಅವ್ರನ್ನ ನಾನು ಉಳಿಸ್ಕೊಳಕ್ಕಾಗುತ್ತೋ ಅಷ್ಟು ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಆದಷ್ಟು ಅವ್ರಿಗೆ ಚಿಕಿತ್ಸೆ ಕೊಟ್ಟು ಅವ್ರು ಎಷ್ಟು ದಿನ ಬದುಕಿರ್ತಾರೋ ಅಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಹೆಲ್ಪ್ ಮಾಡಿ.